సమయంలో సందేశానికి ముందు ప్రభుదాసు గారు క్రిస్టియన్ అసెంబ్లీ గాంధీవాడ వారు వచ్చి ప్రార్థన చేయవలసిందిగా కోరుచున్నాం. ప్రార్థన చేసుకుందాం. ప్రేమ నమ్మకం కలిగిన పరలోకమందున్న మా తండ్రి, కృప కనికరం కలిగిన మా నాయన, మీ మహాకృప మరి యొక్క సాయంత్రం సమయంలో షారోన్ అసెంబ్లీలో నీ పేరు పెట్టబడిన ప్రజలముగా పరమందున్న నిన్ను మా దేవునిగా గుర్తించి నీ మహిమార్థంగా మా స్వరములు విప్పి నిన్ను ఘనపరిచే భాగ్యము మరి ఒక తరుణాన్ని మాకు ఇచ్చి ఉన్నందుకు మీకు వందనం చెల్లించుకుంటున్నాము. ప్రత్యేకంగా ఈ 3 దినముల సమావేశంలో మీరే మాకు తోడుగా ఉండి అత్యవసరమైనటువంటి సందేశాన్ని మీ దాసుల ద్వారా మాకు సంఘంగా సహాయకరమైనటువంటి సందేశాలను దయచేస్తున్న మీ సహాయాన్ని బట్టి మీకు స్తోత్రం చెల్లించుకుంటూ, పరమందున్న దేవుడవు నీ పరిశుద్ధ నామాన్ని బట్టి నీకే వందనం చెల్లించుకుంటూ, ఈ సాయంత్రము మంచి వాతావరణాన్ని మీరు మాకు దయచేసినారు. పాటల్లో సహకరించిన సహోదరులు మీరే దీవించి ఈ సాయంత్రం సమయమందు నిన్ను నీ వాక్యాన్ని ప్రేమించి వచ్చినటువంటి మాకు కావలసిన హెచ్చరికలు, కావలసిన సందేశాన్ని మీరే మాకు పంచిపెట్టి మీ యందు సంతృప్తి చెందిన వారమై వెళ్ళడానికి మీ సహాయం మాకు దయచేదురని మరొకసారి షారోన్ అసెంబ్లీ వారు ఏర్పాటు చేసుకున్నటువంటి ఈ యొక్క యానివర్సరీ కార్యక్రమాన్ని మీరే మీ మహిమార్థంగా సంఘాన్ని దీవించి రానున్న దినాల్లో మీకు మహిమకరంగా మీరే మమ్మల్ని వాడుకొని ఉందని మీ దాసుని మీరే బలపరిచి మీ కృపలో మాకు కావాల్సిన మంచి సందేశాన్ని పంచిపెట్టి ఒక సంతృప్తి చెందిన వారమై వెళ్ళే సహాయాన్ని మీరు మాకు దయచేదురని యేసుక్రీస్తు పేట స్తోత్రం చెల్లించి వేడుకొని ప్రార్థిస్తూ ఉన్నాము తండ్రి, ఆమెన్. ప్రార్థన చేసిన సంఘ పెద్దలు ప్రభుదాసు గారికి మా హృదయపూర్వక వందనాలు చేస్తున్నాం. సమయంలో దేవుని వర్తమానం సహోదరులు మైసూరు నుండి వచ్చిన సహోదరులు పరమేశ్ గారు వచ్చి దేవుని సందేశాన్ని వినిపిస్తారు. విని ఆత్మీయమైన మేలు, కుటుంబానికి ఎలాంటి విషయాలు కావాలో అలాంటి విషయాలు చక్కగా చెప్తున్నారు. విని ಆತ್ಮೀಯತೆలో ಎದುಗಾలని మనం చేస్తున్నాం. ಈ ರಾತ್ರಿಯ ಸಮಯದಲ್ಲಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಕೂಡಿ ಬಂದಂಥ ಎಲ್ಲ ಪ್ರಿಯರಿಗೂ ಕ್ರಿಸ್ತನಲ್ಲಿ ಈ ರಾತ್ರಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ 2 ದಿನಗಳು ನಾವು ಕರ್ತನ ಪ್ರಸನ್ನತೆಯಲ್ಲಿದ್ದು ಅನೇಕ ಸಂದೇಶಗಳು ಇಬ್ಬರು ಸೇವಕರ ಮುಖಾಂತರವಾಗಿ ನೀವು ಕೇಳುವಂತೆಯೂ ಹಾಗೆ ನಾವು ಕೂಡ ನಿಮ್ಮೊಟ್ಟಿಗೆ ಅನ್ಯೋನ್ಯತೆಯಲ್ಲಿರಲಿಕ್ಕಾಗುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅಷ್ಟು ಮಾತ್ರವಲ್ಲದೆ ಅನೇಕರು ಕುಟುಂಬವಾಗಿ ನಮ್ಮನ್ನು ಆಹ್ವಾನಿಸಿ ಅವರು ಮಾಡಿದ ಆತಿಥ್ಯಕ್ಕಾಗಿ ಈ ಸಭೆಯ ದೈವಜನರೆಲ್ಲರಿಗ ಅವರ ಆತಿಥ್ಯಕ್ಕೋಸ್ಕರವಾಗಿ ನನ್ನನ್ನು ಕೂಡ ಆಹ್ವಾನಿಸಿದ್ದಕ್ಕಾಗಿ ಸಭಾ ಹಿರಿಯರಿಗೆ ಮತ್ತು ಕ್ರಿಸ್ತನಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮೈಸೂರಿನಲ್ಲಿ ನಡೆಯುತ್ತಿರುವಂಥ ದೇವರ ಸೇವೆ ಸಭೆಯನ್ನು, ಹಾಗೆ ಮಂಡ್ಯದಲ್ಲಿ ಇರುವಂಥ ಸಭೆ, ಹಾಗೆ ಕನಕಪುರ ಆ ಡಿಸ್ಟಿಕ್ನಲ್ಲಿರುವಂಥ ಸಾತ್ನೂರಿನಲ್ಲಿ ನಡೆಯುವ ಸೇವೆ ನಿಮ್ಮ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿಕೊಳ್ಳ್ರಿ. ದೇವರು ಅನೇಕ ಆತ್ಮಗಳನ್ನು ಅಲ್ಲಿ ರಕ್ಷಿಸುವ ಹಾಗೆ ಸಭೆಯು ಕೂಡ ಆತ್ಮೀಯತೆಯಲ್ಲಿ ಬೆಳವಣಿಗೆಗೆ ಬರಲಿಕ್ಕಾಗುವಂತೆ ನಿಮ್ಮ ಪ್ರಾರ್ಥನೆಯಲ್ಲಿ ಆ ಭಾಗದ ಸೇವೆಯನ್ನು ಜ್ಞಾಪಿಸಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ. ನನಗೆ ಕೊಡಲ್ಪಟ್ಟಂಥ ಟೈಮ್ ವೆರಿ ಶಾರ್ಟ್ ಟೈಮ್, 40 ಮಿನಿಟ್ಸ್ ನನಗೆ ಕೊಡಲ್ಪಟ್ಟದೆ. ಆ 40 ಮಿನಿಟ್ಸಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾನು ನಿಮಗೆ ಮುಕ್ತಾಯದ ಸಂದೇಶವನ್ನು ನಾನು ತರಲಿಕ್ಕೆ ನಾನು ಇಷ್ಟಪಡ್ತೇನೆ.
ಸೊ ನನ್ನೊಟ್ಟಿಗೆ ನೀವು ಎಜ್ಕೇಲನ ಪುಸ್ತಕ 47ನೇ ಅಧ್ಯಾಯಕ್ಕೆ ಬನ್ನಿರಿ. ಬುಕ್ ಆಫ್ ಎಜ್ಕೇಲ್ ಚಾಪ್ಟರ್ 47 8ನೇ ವಚನ. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಬ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. When the water flows into the sea, the water will become fresh ಎಂಬುದಾಗಿ, ಆ ನೀರು ಸಿಹಿಯಾಗುವುದು ಎಂಬುದಾಗಿ ಎಜ್ಕೇಲನ ಮಾತುಗಳನ್ನು ನೋಡ್ತೇವೆ. ಸೊ ಗಾಸ್ಪಲ್ ಅಲ್ಲ, ಇದೊಂದು ಬೈಬಲ್ ಸ್ಟಡಿಯಾಗಿಯೇ 3 ದಿನಗಳು ನೀವು ಕರ್ತನಲ್ಲಿ ಆನಂದಿಸಿದ್ದೀರ. ನಿಜವಾದಂಥ ರಿವೈವಲ್ ಅನ್ನೋದಾದರೆ ಒಬ್ಬ ಕ್ರೈಸ್ತ ವಿಶ್ವಾಸಿ, ಒಂದು ಕ್ರೈಸ್ತ ಫ್ಯಾಮಿಲಿ, ಒಂದು ಕ್ರೈಸ್ತ ಚರ್ಚ್ ಕರ್ತನ ಪ್ರಸನ್ನತೆಯಲ್ಲಿದ್ದರೆ ಮಾತ್ರ. Psalms 19 ಆತನು ಹೇಳ್ತಾನೆ, ದೇವರ ವಾಕ್ಯ ಲೋಪವಿಲ್ಲದ್ದು, ನಮ್ಮ ಆತ್ಮವನ್ನು ಅದು ಉಜ್ಜೀವಿಸ ಮಾಡುವಂಥದ್ದು. ಸೊ ದೇವರ ವಾಕ್ಯದ ಇನ್ನರೆನ್ಸಿ ಬಗ್ಗೆ ನಾವು ನೋಡ್ತೇವೆ. ಆ ವಾಕ್ಯ ನಮ್ಮನ್ನು ರಿವೈವಲ್ಗೆ ನಡೆಸುವಂಥ ಶಕ್ತಿ ಹೊಂದಿರುವಂಥದ್ದು. ಎಜ್ಕೇಲನ ಪುಸ್ತಕ ನಾವು ನೋಡೋದಾದರೆ ಸುಮಾರು 6 ವಿಷನ್ಸ್ಗಳನ್ನು ಒಳಗೊಂಡಿರುವಂಥ ಒಂದು ಪುಸ್ತಕ. ಅಷ್ಟು ಮಾತ್ರವಲ್ಲದೆ ಸುಮಾರು 10 ಸೂಚನೆಗಳ ಗುರುತುಗಳು ಇದು ಸಿಂಬಾಲಿಕ್ ಆಗಿ ಬರೆಯಲ್ಪಟ್ಟದೆ. ನೋಡಿ, ಪ್ರವಾದಿಯಾದ ಯೆರೆಮೀಯನು ಯಹೂದ್ಯರಿಗಾಗಿ ಆತನು ಸೇವೆಯನ್ನು ಮಾಡ್ತಾನೆ, ಪ್ಯಾಲೆಸ್ಟೈನ್ನಲ್ಲಿರುವಂಥ ಯಹೂದ್ಯರಿಗೆ. ಅದೇ ಟೈಮ್ ಪೀರಿಯಡಲ್ಲಿ ಬಾಬೇಲಿಗೆ ಸೆರೆ ಹೋಗಿರುವಂಥ ಯಹೂದ್ಯರಿದ್ದಾರೆ. ಆ ಯಹೂದ್ಯರ ಮಧ್ಯದಲ್ಲಿ ಸೆರೆಯಲ್ಲಿರುವವರಿಗೆ ಸೇವೆಯನ್ನು ಮಾಡ್ತಾನೆ ಈ ಎಜ್ಕೇಲನು. ಇದಕ್ಕೆ ಮುಂಚೆ ದಾನಿಯೇಲನ ಒಂದು ಮಿನಿಸ್ಟ್ರಿ, ಅದು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ಈ ವಾಕ್ಯ ಭಾಗ ನಾವು ಗಮನಿಸೋದಾದರೆ ಸುಮಾರು 592 ಆ ಸಮಯದಲ್ಲಿ ಈತನ ಒಂದು ಮಿನಿಸ್ಟ್ರಿಯನ್ನು ನಾವು ಅಲ್ಲಿ ಗಮನಿಸ್ತೇವೆ. ಎಜ್ಕೇಲನ ಪುಸ್ತಕದ ಥೀಮ್ ವಿಷಯ ನಾವು ನೋಡೋದಾದರೆ ಐ ಆಮ್ ದ ಲಾರ್ಡ್ ಎಂಬ ಮಾತು ಸುಮಾರು 67 ಟೈಮ್ಸ್ ಬರೆಯಲ್ಪಟ್ಟದೆ. ಯಾಕೆ ಕರ್ತನು ಈ ಮಾತನ್ನು ಪದೇ ಪದೇ ಎಜ್ಕೇಲನ ಮೂಲಕ ಹೇಳಿದ್ದಾನೆ ಅನ್ನೋದಾದರೆ, ಬಾಬೆಲ್ ಅಲ್ಲ, ಬಾಬೆಲ್ನ ಕಿಂಗ್ಡಮ್ ಅಲ್ಲ, ಬಾಬೆಲ್ನ ಕಿಂಗ್ನ ಆಡಳಿತ ಅಲ್ಲ, ಐ ಆಮ್ ದ ಲಾರ್ಡ್ ಎಂಬುದಾಗಿ, ನಾನು ಕರ್ತನಾಗಿ ನಿಮಗಿದ್ದೀನಿ ಎಂಬುದನ್ನು ಕರ್ತನು ಹೇಳುವ ಸಂದೇಶವನ್ನೇ ಈ ಎಜ್ಕೇಲನ ಪ್ರವಾದನೆಯಲ್ಲಿ ನೋಡ್ತೇವೆ. ಅದಕ್ಕೆ ಸಿಮಿಲರ್ ಆಗಿ ರೆವಲ್ಯೂಷನ್ ಬುಕ್ ನೀವು ಗಮನಿಸೋದಾದರೆ, ದೇವರು ಆ ಪತ್ಮೋಸ್ನಲ್ಲಿ ಯೋಹಾನನಿಗೆ ಕೊಟ್ಟ ದರ್ಶನದಲ್ಲಿ ಹೇಳುವ ಒಂದು ಸಂದೇಶ, ದೇವರ ಸಾಮ್ರಾಜ್ಯವು ಭೂಮಿಯಲ್ಲಿ ಸ್ಥಾಪನೆ ಆಗಲಿಕ್ಕಿದೆ, ರೋಮ್ ಆಡಳಿತವಲ್ಲ, ಅದಕ್ಕೆ ಅಂತ್ಯವಾಗಲಿಕ್ಕಿದೆ, ಆತನ ಆಡಳಿತ, ಆತನ ರಾಜ್ಯ ಬರಲಿಕ್ಕಿದೆ ಎಂಬುದನ್ನೇ ಅಲ್ಲಿ ಯೋಹಾನನ್ನು ಮಾತನಾಡ್ತಾನೆ. ಸೊ ಈ ಸಿಂಬಾಲಿಕ್ ಆಗಿ ಬರೆಯಲ್ಪಟ್ಟಂಥ ಎಜ್ಕೇಲನ ಪುಸ್ತಕ ಪ್ರಕಟಣೆ ಕೂಡ ಚಿತ್ರಣವಾಗಿ ಬರೆಯಲ್ಪಟ್ಟದೆ. ಸೊ ಈ ವಾಕ್ಯ ಭಾಗಗಳು ನಾವು ಎಜ್ಕೇಲನ ಒಂದು ಮಿನಿಸ್ಟ್ರಿ ನೋಡೋದಾದರೆ ಈತನೊಬ್ಬ ಪ್ರೀಸ್ಟ್ಲಿ ಒಂದು ಬ್ಯಾಕ್ ಗ್ರೌಂಡ್ ಎಂಬುದಾಗಿ ನೋಡ್ತೇವೆ. ಎಜ್ಕೇಲನ್ ಎಂಬುದಾಗಿ ಹೇಳುವಾಗ ಗಾಡ್ ಸ್ಟ್ರೆಂಥನ್ಸ್ ಎಂಬುದಾಗಿ, ದೇವರು ನನಗೆ ಸಾಮರ್ಥ್ಯನು ಎಂಬ ಅರ್ಥವನ್ನು ಹೊಂದಿದವನು ಈ ಎಜ್ಕೇಲನು. ಆ ದಿನ ದೈವ ಭಕ್ತರು ದೇವಾಲಯವಿಲ್ಲ ಎನ್ನುವುದಾದರೆ ಅವರು ಆ ನದಿ ತೀರಕ್ಕೆ ಬಂದು ಪ್ರಾರ್ಥನೆ ಮಾಡುತ್ತಾ ದೇವರನ್ನ ವರ್ಷಿಪ್ ಮಾಡ್ತಾ ಇದ್ರು. ಹಾಗೆಯೇ ಎಜ್ಕೇಲನ್ನು ಆ ಬಾಬೇಲಿನ ಸೆರೆಯಲ್ಲಿದ್ದುದರಿಂದ ಆ ಟೈಗ್ರೀಸ್ ರಿವರ್ ಬಳಿಯಲ್ಲಿ ಬಂದು ಆತನು ದೇವರನ್ನ ವರ್ಷಿಪ್ ಮಾಡುವಾಗ ಆಕಾಶವು ಓಪನ್ ಆಗಿ ಅವನಿಗೆ ದೊರೆತಂತ ಈ ದರ್ಶನಗಳನ್ನು ಆತನಿಲ್ಲಿ ರೆಕಾರ್ಡ್ ಮಾಡಿದ್ದಾನೆ. 48 ಅಧ್ಯಾಯಗಳು ಒಳಗೊಂಡಿರುವಂಥ ಈ ಪುಸ್ತಕ ನಮಗೆ ವೆರಿ ಕ್ಲಿಯರ್ ಆಗಿ ಹೇಳುತ್ತೆ. ಮೊದಲ 3 ಅಧ್ಯಾಯಗಳಲ್ಲಿ ಎಜ್ಕೇಲನ ಒಂದು ಸೇವೆಯ ಕರೆಯ ಕುರಿತಾಗಿ ನಾವು ನೋಡ್ತೇವೆ. ನಂತರವಾಗಿ 4ನೇ ಅಧ್ಯಾಯದ 24ನೇ ವಚನಕ್ಕೆ ಬರುವಾಗ ಯಹೂದದ ಮೇಲೆ ದೇವರ ತೀರ್ಪು ಬರಲಿಕ್ಕಿದೆ ಎಂಬುದಾಗಿ ಪ್ರವಾದಿಸಿದ.
ನಂತರ 25ನೇ ಅಧ್ಯಾಯದಿಂದ 32ನೇ ಅಧ್ಯಾಯದವರೆಗೆ ನೀವು ನೋಡೋದಾದ್ರೆ ದೇವರು ಆ ಯಹೂದದ ಸುತ್ತ ಇರುವಂತ ಎಲ್ಲಾ ನೇಷನ್ಸ್ಗಳ ಮೇಲೆ ಜಡ್ಜ್ಮೆಂಟ್ ಅನ್ನ ಬರಮಾಡ್ಲಿಕ್ಕಿದ್ದಾನೆ ಎಂಬ ಸಂದೇಶ. ಫೈನಲಿ ಚಾಪ್ಟರ್ 33 ಇಂದ 48 ತನಕ ಬರುವಾಗ ಗಾಡ್ಸ್ ರೆಸ್ಟೋರೇಷನ್ ಆಫ್ ಹಿಸ್ ಪೀಪಲ್, ದೇವರು ತನ್ನ ಜನರನ್ನ ಪುನರ್ಸ್ಥಾಪಿಸುವ ಕುರಿತಾಗಿ ಇಲ್ಲಿ ಪ್ರವಾದಿಸಿದ್ದಾನೆ. ಇದನ್ನೊಬ್ಬ ನಿಪ್ಪೂರಿನ ಒಂದು ಸ್ಥಳದವನು ಸುಮಾರು 22 years ಆತನು ಮಿನಿಸ್ಟ್ರಿಯನ್ನ ಮಾಡಿದ ಎಂಬುದಾಗಿ ನೋಡ್ತೇವೆ. ಒಂದು ಸಣ್ಣ ಹಳ್ಳಿಯಿಂದ ಬಂದಂತ ಒಬ್ಬ ದೈವ ಸೇವಕನು ಆತನು ಮಾಡಿದ ಸೇವೆಯು 22 ವರ್ಷಗಳು. ಆ ಸೇವೆ ಇವತ್ತು ಕೂಡ ನಾವುಗಳು ಜ್ಞಾಪಿಸಿಕೊಳ್ಳುವುದಕ್ಕಾಗಿಯೇ ಬರೆಯಲ್ಪಟ್ಟದೆ. ಚಾಪ್ಟರ್ 40 ಇಂದ ನೀವು ಗಮನಿಸೋದಾದರೆ ಅಲ್ಲಿ ಹೊಸದಾದ ಟೆಂಪಲ್ ಕಟ್ಟಲ್ಪಡುವ ಕುರಿತಾಗಿ ಮಾತನಾಡಲ್ಪಟ್ಟಿದೆ. ಸೊ ಈ ಟೆಂಪಲ್ ಬೇರೆ ಯಾವುದೂ ಅಲ್ಲ, ಬರ್ಲಿಕ್ಕಿರುವಂತ ಕರ್ತನ ಸೆಕೆಂಡ್ ಕಮಿಂಗ್ ನಲ್ಲಿ ಯೆರೂಸಲೇಮಿನಲ್ಲಿ ಕಟ್ಟಲ್ಪಡುವಂತ ಮಿಲೇನಿಯಂ ಕಿಂಗ್ಡಮ್ ನ ಕುರಿತು ನಾವು ನೋಡ್ತೇವೆ. ಅದೊಂದು ಮಿಲೇನಿಯಂ ಟೆಂಪಲ್ ಎಂಬುದಾಗಿ ನಾವು ನೋಡ್ತೇವೆ. ಸೊ ಆ ಟೆಂಪಲ್ನ ವಿಶೇಷತೆ ನಾವು ನೋಡೋದಾದ್ರೆ ಚಾಪ್ಟರ್ 40 ಇಂದ ನೀವು ಅಭ್ಯಾಸ ಮಾಡಬಹುದು. 47ಗೆ ಬರುವಾಗ ನಾವು ಓದಿದ ವಾಕ್ಯ ಭಾಗದಲ್ಲಿ ನಾವು ಹೀಗೆ ನೋಡ್ತೇವೆ, ಅಬಂಡೆಂಟ್ ಸಪ್ಲೈ ಆಫ್ ಬ್ಲೆಸ್ಸಿಂಗ್ಸ್. ದೇವರ ಆಶೀರ್ವಾದವು ಅದು ಏರಳವಾಗಿ ಬರುವುದನ್ನು ನೋಡ್ತೇವೆ. ಫ್ರೆಶ್ ವಾಟರ್ ದೇವರ ಸನ್ನಿಧಿಯಿಂದ ಬರುತ್ತಾ ಉಂಟು. ಬೀಯಿಂಗ್ ಎ ಬ್ಲೆಸ್ಸಿಂಗ್, ಬೀಯಿಂಗ್ ಎ ಬ್ಲೆಸ್ ಎಂಬುದಾಗಿ ನೋಡ್ತೇವೆ. ನೀ ಆಶೀರ್ವಾದದಲ್ಲಿರು, ನೀ ಆಶೀರ್ವಾದವಾಗಿರು ಎಂಬುದಾಗಿ ನಾವು ನೋಡ್ತೇವೆ. ದ ಫೌಂಟೇನ್ ಆಫ್ ಲಿವಿಂಗ್ ವಾಟರ್ ಎಂಬುದಾಗಿ, ಈ ಜೀವವುಳ್ಳ ನೀರಿನ ಕುರಿತಾಗಿ ಇಲ್ಲಿ ಪ್ರವಾದಿಯಾದ HKL ಮಾತನಾಡಿದ್ದಾನೆ. ಸೊ ಕ್ರೈಸ್ತ ಫ್ಯಾಮಿಲಿಯಲ್ಲಿ, ಕ್ರೈಸ್ತ ಚರ್ಚ್ನಲ್ಲಿ ಈ ಫೌಂಟೇನ್ ಆಫ್ ಲಿವಿಂಗ್ ವಾಟರ್ ಬೇಕಾದಲ್ಲಿ ನೀ ಸ್ಟೇಯಿಂಗ್ ಸ್ಪಿರಿಚುವಲಿ ಫ್ರೆಶ್, ನೀನು ಆತ್ಮೀಯವಾಗಿ ಫ್ರೆಶ್ ಆಗಿರಬೇಕಾದರೆ ನೀನು ಕರ್ತನ ಪ್ರಸನ್ನತೆಗೆ ಹಿಂತಿರುಗಿ ಬರಬೇಕು. ನೀ ಕರ್ತನ ಪ್ರಸನ್ನತೆಗೆ ಬಾರದಿದ್ದರೆ ನಿನ್ನಲ್ಲಿ ಆ ಫ್ರೆಶ್ನೆಸ್, ಆ ತಾಜಾತನ ನೀವು ಹೊಂದಲಿಕ್ಕೆ ಸಾಧ್ಯವಿಲ್ಲ. ವರ್ಷಗಳು ಕಳಿಬಹುದು, 20 ಮೀಟಿಂಗ್ಸ್ ಆಗಿರ್ಬೋದು, 25 ಮೀಟಿಂಗು, ಎಷ್ಟು ವರ್ಷಗಳು ಆ್ಯನಿವರ್ಸರಿ ಮೀಟಿಂಗ್ಗಳು ಆಗಬಹುದು. ನನ್ನಲ್ಲಿ, ನಮ್ಮ ಸಭೆಯಲ್ಲಿರುವ ಫ್ಯಾಮಿಲಿಗಳಲ್ಲಿ ಫ್ರೆಶ್ ವಾಟರ್ ಇದೆಯಾ? ಲಿವಿಂಗ್ ವಾಟರ್ ಇದೆಯಾ? ಅವರ ಸ್ಪಿರಿಚುಯಾಲಿಟಿ ಫ್ರೆಶ್ನೆಸ್ ಇಂದ ಕೂಡಿದೆಯಾ? ಅದೇ ಈ ವಾಕ್ಯ ಭಾಗದಲ್ಲಿ ನಾವು ಕಲಿಲಿಕ್ಕಿರುವಂಥದ್ದು. ಕ್ರೈಸ್ತ ಬೆಳವಣಿಗೆ ಇದೆಯಾ, ಅದು ನಿರಂತರವಾಗಿರಬೇಕು. ಅದು ಯಾವುದೇ ಕಾರಣಕ್ಕೂ ನಿಲ್ಲಕೂಡದು. ನಿರಂತರವಾದ ಫ್ರೆಶ್ನೆಸ್ ನನ್ನಲ್ಲಿ, ನಮ್ಮ ಸಭೆಯಲ್ಲಿ, ಮನೆಗಳಲ್ಲಿ ಇರಬೇಕಾದರೆ, ನಿರಂತರವಾದ ಬ್ಲೆಸ್ಸಿಂಗ್ಸ್ ನಾನು ಮತ್ತು ಸಭೆಯು ಅನುಭವಿಸಬೇಕಾದರೆ, ನಿರಂತರವಾದ ಗ್ರೋತ್ ನನ್ನಲ್ಲಿ, ನಾವು ಕೂಡುವ ಸಭೆಯಲ್ಲಿರಬೇಕಾದರೆ, ಆತ್ಮೀಯವಾದ ತಾಜಾತನ ನೀನು ಮತ್ತು ನಾನು ಕುಟುಂಬವಾಗಿ ಸಭೆಯಲ್ಲಿ ಅನುಭವಿಸಬೇಕಾದರೆ ನೀನು ಕರ್ತನ ಪ್ರಸನ್ನತೆಗೆ ಬರಬೇಕು. ಕರ್ತನ ಪ್ರಸನ್ನತೆ ಬೇಕು. ದೇವಜನರು ಅನೇಕ ಬಾರಿ ಡ್ರೈ ಡೆಸರ್ಟಲ್ಲಿ ಹೋಗ್ತಾರೆ. ಡ್ರೈ ಡೆಸರ್ಟಲ್ಲಿ, ಒಣಗಿದ ಭೂಮಿಯಲ್ಲಿ ಅನೇಕರು ಹೋಗ್ತಾರೆ. ಸ್ಪಿರಿಚುವಲಿ ಆ ಫ್ರೆಶ್ನೆಸ್ ಇಲ್ಲದಂಥ ಸ್ಥಿತಿಯಲ್ಲಿದ್ದಾರೆ. ಇಂತಹ ಅನುಭವಗಳು ನೀ ದಾಟಿದೆಯಾ? ನೋಡಿ, ದೇವರು ಏಷಾಯನಿಗೆ ಒಂದು ಮಾತು ಹೇಳ್ತಾನೆ. ಏಷಾಯನ ಗ್ರಂಥ 58ನೇ ಅಧ್ಯಾಯದ 11ನೇ ವಚನ, ಐಸಾಯ 58:11, 58ನೇ ಅಧ್ಯಾಯದ 11ನೇ ವಚನ. ಮತ್ತು ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಯಾವುದಕ್ಕಂತೆ? ಯು ಶಾಲ್ ಬಿ ಲೈಕ್ ಎ ವಾಟರ್ಡ್ ಗಾರ್ಡನ್ ಎಂಬುದಾಗಿ ಹೇಳ್ತಾನೆ, ಲೈಕ್ ಎ ಸ್ಪ್ರಿಂಗ್ ಆಫ್ ವಾಟರ್ ಎಂಬುದಾಗಿ ಹೇಳ್ತಾನೆ. ನೀರಿನ ಕೊರತೆ ಅಲ್ಲಿಲ್ಲ ಎಂಬುದಾಗಿ ಆತನ ಹೇಳ್ತಾನೆ. ಸೊ ಆ ರೀತಿಯಲ್ಲಿ ದೇವರು ಆಶೀರ್ವದಿಸುವಂತ ಈ ವಾಗ್ದಾನ ನೆರವೇರುವಂಥದ್ದು ಮಿಲೇನಿಯಂ ಕಿಂಗ್ಡಮ್ನಲ್ಲಿ. ಸೊ ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಪ್ರಾರ್ಥಿಸುವ ಕ್ರೈಸ್ತ ವಿಶ್ವಾಸಿಗಳು ಈ ಮಿಲೇನಿಯಂ ಕಿಂಗ್ಡಮ್ನಲ್ಲಿ ನೀನು ಮತ್ತು ನಾನು ಕರ್ತನೊಟ್ಟಿಗೆ ಇರ್ಲಿಕ್ಕಿದ್ದೇವೆ, ಆಡಳಿತ ಮಾಡ್ಲಿಕ್ಕಿದ್ದೇವೆ, ಈ ಬ್ಲೆಸ್ಸಿಂಗ್ಸ್ ಅನ್ನ ಅನುಭವಿಸ್ಲಿಕ್ಕಿದ್ದೇವೆ. ಯೆಶಾಯನಿಗೆ ಹೇಳಲ್ಪಟ್ಟಂತ ಮಾತು ನೆರವೇರ್ಲಿಕ್ಕಿದೆ.
ಅದನ್ನೇ ಎಜ್ಕೇಲನ್ನು ಕೂಡ ಮಾತನಾಡ್ತಾ ಇದ್ದಾನೆ. ರಿವರ್ ಅದು ಫ್ಲೋಯಿಂಗ್ ಎಂಬುದಾಗಿ ಹೇಳ್ತಾನೆ. ಹೇಗೆ ರಿವರ್ ಎಲ್ಲಿಗೆ ಹೋಗ್ತಾ ಇದೆ? ಅಲ್ಲಿ ದೇವರ ಪ್ರಸನ್ನತೆಯಿಂದ ಹೊರಟಂತ ನದಿ ಅದು ಹರಿದು ದೇವರ ಪ್ರಸನ್ನತೆಯಿಂದ ಡೆಡ್ ಸೀಗೆ ಹೋಗ್ತಾ ಇದೆ ಎಂಬುದಾಗಿ ಹೇಳ್ತಾನೆ. ಡೆಡ್ ಸಿ ಬಗ್ಗೆ ಇಡೀ ಪ್ರಪಂಚವೇ ಡೆಡ್ ಸಿ ಬಗ್ಗೆ ತಿಳಿದಿರುವಂಥದ್ದು. ಡೆಡ್ ಸೀನ ವಿಶೇಷತೆ ಏನು ನೋಡಿ, ದೇವರು ಕೊಟ್ಟಿರುವಂಥ ವಾಗ್ದಾನದ ಸ್ಥಳ ಇತ್ತ ಗಲಿಲಾಯ ಸಮುದ್ರ ಉಂಟು, ನಂತರ ಒಂದು ಮೆಡಿಟರೇನಿಯನ್ ಸಮುದ್ರ ಇದೆ ಮತ್ತು ಡೆಡ್ ಸಿ ಇದೆ. ಸೊ ಅಲ್ಲಿ ಯೋರ್ದಾನ್ ಹೊಳೆ ಇದೆ, ಸಮೃದ್ಧವಾದ ಸ್ಥಳ ದೇವರು ಕೊಟ್ಟಿದ್ದಾನೆ. ಸೊ ಈ ಡೆಡ್ ಸೀನ ನೋಡೋದಾದ್ರೆ ಸುಮಾರು 50 ಮೈಲಿ ಉದ್ದ ಇರುವಂತ ಒಂದು ಸಮುದ್ರ, 11 ಮೈಲಿ ಅಗಲ ಇರುವಂತದ್ದಾಗಿದೆ. ನೋಡಿ, ಬೇರೆ ಸಮುದ್ರದ ನೀರು 17% ಸಾಲ್ಟ್ ಇರೋದಾದರೆ ಡೆಡ್ ಸೀನಲ್ಲಿರುವಂಥ ಸಾಲ್ಟ್ ಕಂಟೆಂಟ್ 37%. 37% ಇದು ಉಪ್ಪಿನ ಅಂಶವನ್ನ ಕೂಡಿರುವಂಥ ಒಂದು ಸಮುದ್ರ ಎಂಬುದಾಗಿ ನೋಡ್ತೇವೆ. ಇದರ ಒಂದು ನೀರೊಳಗಡೆ ಇವತ್ತು ಮೆಡಿಕಲಿ ಅನೇಕ ಡಾಕ್ಟರ್ಗಳು ಹೇಳ್ತಾರೆ, ಮತ್ತು ಇವತ್ತು ಕೂಡ ಅನೇಕರು ಮಿಡಲ್ ಈಸ್ಟ್ಗೆ, ಇಸ್ರಾಯಲ್ಗೆ ಅವರು ಟೂರ್ಗೆ ಹೋಗಿ ಬರ್ತಕ್ಕಂಥದ್ದು ಡೆಡ್ ಸೀನಲ್ಲಿ ಒಂದು ಬಾರಿ ಆದರೂ ಡಿಪ್ ಆಗಿ ಬರಬೇಕು. ಸೊ ಎಷ್ಟೋ ದೇಹದಲ್ಲಿರುವ ಧರ್ಮ, ಸೊ ಎಷ್ಟೆಲ್ಲ ಸ್ಕಿನ್ ಪ್ರಾಬ್ಲಮ್ ಇದೆಯಲ್ಲ, ಆ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಕ್ಯೂರ್ ಆಗುತ್ತೆ ಈ ಡೆಡ್ ಸೀನಲ್ಲಿರುವಂಥ ಅಂಶದಿಂದ. ಅದರಲ್ಲಿ ಅಂಥ ಅಂಶಗಳು ಒಳಗೊಂಡಿದೆ. ಇದು ಸಮುದ್ರಕ್ಕಿಂತ ಲೋಯೆಸ್ಟ್ ಬಾಡಿ. ಸೊ ಸಮುದ್ರಕ್ಕಿಂತನೂ ಇದು 1300 ಫೀಟ್ ಬಿಲೋ ಇರುವಂಥ ಒಂದು ಸಮುದ್ರ ಎಂಬುದಾಗಿ ನೋಡ್ತೇವೆ. ಇದು ಅನೇಕ ಬಾರಿ ಇದು ಹೆಚ್ಚಾಗಿ ಆಪರೇಟ್ ಆಗುವಂಥ ಒಂದು ಅಂಶ ಇದು ಒಳಗೊಂಡಿದೆ. 30% ಮಿನರಲ್ಸ್ ಇದೆ. ಇದರ ಸಾಲ್ಟ್ ಏರಳವಾಗಿದೆ, ಬ್ರೊಮೈಡ್ ಇದೆ, ಮ್ಯಾಗ್ನೀಷಿಯಂ ಕ್ಲೋರೈಡ್ ಇದೆ, ಪೊಟ್ಯಾಷಿಯಂ ಕ್ಲೋರೈಡ್ ಇದೆ ಮತ್ತು ಸಲ್ಫರ್ ಕೂಡ ಒಳಗೊಂಡಿದೆ. ಸೊ ಹೆಚ್ಚು ಮಿನರಲ್ ಅನ್ನ ಒಳಗೊಂಡಿರೋದ್ರಿಂದ ಇಲ್ಲಿ ಒಂದು ಜೀವಿಯಾದ ಮೀನು ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲ. ಇದೇ ಡೆಡ್ ಸೀನ ವಿಶೇಷತೆ. ನೋಡಿ, ಗಲಿಲಾಯ ಸಮುದ್ರ ಮೀನು ಏರಳವಾಗಿದೆ, ಬಟ್ ಸತ್ತ ಸಮುದ್ರದಲ್ಲಿ ಒಂದು ಮೀನು ಇಲ್ಲ. ಬಟ್ ನೀರು ದೇವರ ಪ್ರಸನ್ನತೆಯಿಂದ ಹೊರಟಂತ ಈ ರಿವರ್ ಈಗ ಎಲ್ಲಿಗೆ ಹೋಗ್ತಾ ಇದೆ? ಡೆಡ್ ಸೀಗೆ ಹೋಗ್ತಾ ಇದೆ. ಸೊ ಡೆಡ್ ಸೀಗೆ ಹೋಗುವ ನೀರಿನ ವಿಶೇಷತೆಗಳು ಏನು? ಸೊ ದೇವರು ನಮಗೆ ತಿಳಿಸಲ್ಪಟ್ಟ ವಿಶೇಷಗಳೇನು? ಅದೇ 40ನೇ ಅಧ್ಯಾಯದಿಂದ 43 ಅಧ್ಯಾಯಗಳು, 3-4 ಚಾಪ್ಟರ್ಸ್ ಹೊಸ ಟೆಂಪಲ್ನ ಕುರಿತಾಗಿ ಮಾತನಾಡ್ತಾನೆ. 44ರಿಂದ 46ರವರೆಗೆ ಬರುವಾಗ ಆ ಟೆಂಪಲ್ನಲ್ಲಿ ನಡೆಯುವಂಥ ನ್ಯೂ ಸರ್ವಿಸ್ ಮತ್ತು ವಾರ್ಶಿಪ್ ಕುರಿತು ಮಾತನಾಡ್ತಾನೆ. 44ರಿಂದ 46ಕ್ಕೆ ಬರುವಾಗ ನ್ಯೂ ಬ್ಲೆಸ್ಸಿಂಗ್ಸ್ ಹೇಗೆ ಇಳಿದು ಬರುತ್ತೆ ಅಲ್ಲಿ ಎಂಬುದಾಗಿ ಮಾತನಾಡ್ತಾನೆ. 47-48 ಯೆಹೋವ ಶಮ್ಮ ಎಂಬುದಾಗಿ ಹೇಳುವ ಆ ಆಶೀರ್ವಾದದ ಮಾತುಗಳಿಂದ ಆತನು ಕಂಪ್ಲೀಟ್ ಮಾಡ್ತಾನೆ. ಈ ಮಾರ್ವಲೆಸ್ ಡೀಟೇಲ್ಸ್ ನಮಗೆ ಕೊಡಲ್ಪಟ್ಟಿರುವಾಗ ದೈವಜನರಾದ ನಾವು ಈ ವಾಟರ್ನಿಂದ ಕಲಿಯುವಂಥ ಸತ್ಯಾಂಶಗಳೇನು? ನೋಡಿ, ವಾಟರ್ ಅದು ದೇವರ ಪ್ರಸನ್ನತೆಯಿಂದ ಹರಿದು ಹೋಗುತ್ತಿದೆ. ಬ್ಲೆಸ್ಸಿಂಗ್ಸ್ ಯಾವಾಗಲೂ ದೇವರ ಪ್ರಸನ್ನತೆಯಿಂದ ಮಾತ್ರವೇ. ಅನೇಕರನ್ನ ಬ್ಲೆಸ್ ಮಾಡ್ತಾರೆ. ನನ್ನ ಪ್ರಿಯರೇ, ಅಂಥ ಮಾತುಗಳಿಗೆ ವಿಧೇಯರಾಗಬೇಡ್ರಿ. ದೇವರು ಆಶೀರ್ವದಿಸದ ಹೊರತು ಇನ್ಯಾರಿಂದಲೂ, ಯಾವ ಮನುಷ್ಯನಿಂದಲೂ ಅದು ಸಾಧ್ಯವಿಲ್ಲ. ಪ್ರಸನ್ನತೆಯಿಂದ ಮಾತ್ರ ಆತನಿಂದ ಬ್ಲೆಸ್ಸಿಂಗ್ಸ್ ಅದು ದೇವರ ಬಳಿಯಿಂದ ದೈವ ಜನರಿಗೆ ಬರಲಿಕ್ಕಿದೆ. ನೋಡಿ, ಥ್ರೋನ್ ಆಫ್ ಗಾಡ್ ಇಂದಲೇ ಇದು ನಾವು ಗಮನಿಸಬೇಕು. ಇಸ್ರಾಯೇಲರ ಹೈ ಪ್ರೀಸ್ಟ್ ಆಗಿರ್ಬೋದು, ಪ್ರೀಸ್ಟ್ಗಳಾಗಿರ್ಬೋದು, ಬ್ಲೆಸ್ ಮಾಡುವಾಗ ಅವರು ಹೇಳುವಂಥದ್ದು ದೇವರ ಥ್ರೋನ್ ಮತ್ತು ದೇವರ ಆ ಒಂದು ಚಿಯೋನ್ ಎಂಬ ಪದವನ್ನು ಉಪಯೋಗಿಸಿ ಮಾತನಾಡ್ತಾರೆ. ನಾವು 128ನೇ ಕೀರ್ತನೆ ಮಧ್ಯಾಹ್ನ ಅಭ್ಯಾಸ ಮಾಡ್ತಾ ಬಂದು, ಚಿಯೋನಿನಿಂದ ದೇವರು ನಿನ್ನನ್ನು, ನಿನ್ನ ಫ್ಯಾಮಿಲಿಯನ್ನು, ನಿನ್ನ ಗ್ರ್ಯಾಂಡ್ ಚಿಲ್ಡ್ರನ್ ಅನ್ನು ಆಶೀರ್ವದಿಸಲಿ ಎಂಬುದಾಗಿ ನೋಡ್ತಾ ಬಂದ. ಸೊ ಅಲ್ಲಿಂದಲೇ ಆಶೀರ್ವಾದ. ಅದನ್ನ ಇಲ್ಲಿ ಎಜ್ಕೇಲನ್ನು ಮಾತನಾಡ್ತಾ ಇದ್ದಾನೆ. ಆಶೀರ್ವಾದವು ದೇವರ ಸನ್ನಿಧಿಯಿಂದ, ಹೋಲಿ ಪ್ಲೇಸ್ ಇಂದ ಆಶೀರ್ವಾದವು ಇಳಿದು ಬರ್ತಾ ಇದೆ. ಕಿಂಗ್ ಡೇವಿಡ್ ಅದನ್ನು ನಂಬಿದ. ಕಿಂಗ್ ಡೇವಿಡ್ ಅದನ್ನು ಹೇಳ್ತಾನೆ 65ನಲ್ಲಿ, ಸಾಮ್ 65:9ಗೆ ಬರುವಾಗ, ದೇವರೇ ನಿನ್ನ ಕಾಲುವೆಗಳಲ್ಲಿ ನೀರಿಗೆ ಕೊರತೆ ಇಲ್ಲ ಎಂಬುದಾಗಿ ಹೇಳ್ತಾನೆ.
ದೇವರು ಉಂಟು ಮಾಡಿದ ಆಶೀರ್ವಾದಗಳು ನೋಡೋದಾದ್ರೆ, ಈಡನ್ನಲ್ಲಿ ದೇವರು ಉಂಟು ಮಾಡಿದ ಒಂದು ನದಿ ಅಲ್ಲಿಂದ ಹರಿದು ಅದು 2 ಬ್ರಾಂಚ್ಗಳಾಗಿ ಹರಿಯುತ್ತೆ ಎಂಬುದಾಗಿ ನೋಡ್ತೇವೆ. ಸೊ ದೇವರು ಆ ಈಡನ್ ಎಂಬುದಾಗಿ ನೋಡೋದಾದ್ರೆ ಬ್ಯೂಟಿಫುಲ್. ನೋಡಿ, ದೇವರ ಆಶೀರ್ವಾದಕ್ಕೆ ಸೌಂದರ್ಯವಾದದ್ದು ಆ ಸ್ಥಳ. ಆದರೆ ಪಾಪ ಉತ್ಪತ್ತಿಯಾಗದ್ದರಿಂದ ಆ ಸೌಂದರ್ಯ ಕೆಟ್ಟು ಹೋಯಿತು. ದೇವರು ಆ ಈಡನನ್ನ ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಚಾಪ್ಟರ್ 21-22 ರೆವಲ್ಯೂಷನ್ಗೆ ಹೋಗೋದಾದ್ರೆ, ಆ ಈಡನ್ ಇದೆ, ಅದು ಗ್ಲೋರಿಯಸ್ ಈಡನ್ ಎಂಬುದಾಗಿ ನೋಡ್ತೇವೆ. ಮಹಿಮೆಯ ಏದೇನ್ ಗಾರ್ಡನ್ ಅಲ್ಲಿ ನೀನು ಮತ್ತು ನಾನು ಇರಲಿಕ್ಕಿದ್ದೇವೆ. ಸೊ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ಹೇಗೆ ನೋಡ್ತೇವೆ, ಈಡನ್ನಲ್ಲಿ ದೇವರ ನೀರನ್ನ ಉಂಟು ಮಾಡಿದ. ಆ ಒಂದು ಇಸ್ರಾಯೇಲರು ತನಗೋಸ್ಕರವಾಗಿ ಅವರು ಕರ್ತನ ಅಪ್ಪಣೆ ಪ್ರಕಾರವಾಗಿ ಡೆಸರ್ಟ್ ಅಲ್ಲಿ ಹೋಗುವಾಗ ದೇವರು ಬಂಡೆಯನ್ನ ಸೀಳಿ ವಿಲ್ಡರ್ನೆಸ್ ಅಲ್ಲೂ ಕೂಡ ಅವರಿಗೆ ನೀರನ್ನ ಆತನು ಕೊಟ್ಟ. ನೀರು ಜಲಪಾತವಾಗಿ ಹರಿಯಿತು ಎಂಬುದಾಗಿ ನೋಡ್ತೇವೆ. ಅಗೇನ್ ನೀರಿನ ಆಶೀರ್ವಾದ ಅವರು ಅನುಭವಿಸುವಂಥದ್ದು ಮಿಲೇನಿಯಂ ಕಿಂಗ್ಡಮ್ನಲ್ಲಿ. ಅದುವರೆಗೂ ಗ್ಯಾಪ್ ಆಗಿ ಅವರ ಪಕ್ಕಕ್ಕೆ ಇಡಲ್ಪಟ್ಟಂಥ ಜನ ಇವತ್ತಿನ ಇಸ್ರಾಯೇಲ್ ಜನರ ಕುರಿತು ನೋಡ್ತೇವೆ. ಆದರೆ ಶಾಶ್ವತವಾಗಿ ಅಲ್ಲ, ಟೆಂಪರವರಿಲಿ ದೇವರವರನ್ನು ಪಕ್ಕಕ್ಕಿಟ್ಟಿದ್ದಾನೆ. ನಿನ್ನನ್ನು ನನ್ನನ್ನು ಆರಿಸಿಕೊಂಡು ಚರ್ಚ್ ಒಳಗಿಟ್ಟಿದ್ದಾನೆ. ಸೊ ನೀನು ನಾನು ಚರ್ಚ್ನಲ್ಲಿ ಪಾಲು ಹೊಂದಿದ್ದೇವೆ. ಸೊ ನಾವು ಹುಟ್ಟು ಮರ ಅಲ್ಲ, ಕಾಡೆಣ್ಣೆ ಮರ ಅಂತಾನೆ ರೋಮನ್ಸ್ ಚಾಪ್ಟರ್ 9 ನಾವು ಕಸಿ ಕಟ್ಟಿಸಿಕೊಟ್ಟವರು. ಸೊ ಹಾಗಾಗಿ ಇಸ್ರಾಯೇಲರ ಪಕ್ಕಕ್ಕಿಡಲ್ಪಟ್ಟಿದ್ದಾರೆ. ಮತ್ತು ಅನ್ಯರಾದ ನೀನು ಮತ್ತು ನಾನು ಕ್ರಿಸ್ತನ ಶಿಲುಬೆಯ ಮರಣದ ಮುಖಾಂತರವಾಗಿ ದೇವರ ಪ್ರಸನ್ನತೆಗೆ ಪ್ರವೇಶ ಮಾಡಿದ್ದೇವೆ. ಹಾಗಾಗಿ ದೇವರು ಏದೇನಿನಲ್ಲಿ ಉಂಟು ಮಾಡಿದವನು, ವಿಲ್ಡರ್ನೆಸ್ ಅಲ್ಲಿ ಅವರಿಗೆ ನೀರನ್ನು ಕೊಟ್ಟವನು, ಮಿಲೇನಿಯಂ ಕಿಂಗ್ಡಮ್ ನಲ್ಲಿ ನೀರನ್ನು ಕೊಡುವವನು. ಅಷ್ಟು ಮಾತ್ರವಲ್ಲ, ನಿತ್ಯ ನಿರಂತರವಾಗಿ ಆ ಪರಲೋಕದ ಆ ಈಡನ್ನಲ್ಲಿ ಆತನು ಪ್ಯಾರಡೈಸ್ ಅಲ್ಲಿ ನೀರನ್ನ ಕೊಡುವವನು. ಒಂದು ನದಿ ಅದೇ, ಅದರ ಕಾಲುವೆಗಳು ಎಂಬುದಾಗಿ ಬರಿತಾನೆ ಪ್ರಕಟಣೆ 22ನೇ ಅಧ್ಯಾಯ ಮೊದಲ 2 ವಚನಗಳು. ಸೊ ದೇವರು ಯಾವಾಗಲೂ ಆಶೀರ್ವಾದವನ್ನ ಮಾಡುವವನಾಗಿದ್ದಾನೆ ಎಂಬುದು ಸ್ಪಷ್ಟ. ಫಸ್ಟ್ ಬುಕ್ ಇಂದ ಲಾಸ್ಟ್ ಬುಕ್ ವರೆಗೆ ನೀವು ನೋಡೋದಾದ್ರೆ, ದೇವರು ಬ್ಲೆಸ್ ಮಾಡುವ ದೇವರು ನಿನಗೆ ನನಗಿರುವವನು. ಆ ಬ್ಲೆಸ್ಸಿಂಗ್ಗೆ ನಾವು ಯೋಗ್ಯರ? ಇದು ನಾನು ಅರ್ಥ ಮಾಡಿಕೊಳ್ಳಬೇಕಾದದ್ದು. ನೋಡಿ, ಆ ನೀರು ದೈವರ ಪ್ರಸನ್ನತೆಯಿಂದ ಹೊರಟು. ಮೊದಲನೇ ವಚನ ನೋಡ್ರಿ, ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆತಂದನು. ಆ ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಾ ಉಂಟು. ಮೂಡಲಿಗೆ ಹರಿಯುತ್ತಾ ಉಂಟು. ನೋಡಿ, ವಾಟರ್ ಅದು ಹೇಗೆ ಡೀಪರ್ ಇಂದ ಡೀಪರ್ ಪ್ಲೇಸ್ಗೆ ಹೋಗ್ತಾ ಇದೆ. ನೋಡಿ, ಮೂಡಲಿಗೆ ಹರಿಯುತ್ತಾ ಬಂತು. ನಂತರ ಬಲಗಡೆ ಕೆಳಗಿನಿಂದ ಹರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯಿತು. 2ನೇ ವಚನ ನೋಡ್ರಿ, ದೇವಾಲಯದ ಹೊರಗಣ ಮಾರ್ಗವಾಗಿ ಸುತ್ತಿಕೊಂಡು ಮೂಡಣ ಹೆಬ್ಬಾಗಿಲಿಗೆ ಅದು ಹೊರಬಂತು. ಅಲ್ಲಿ ನೋಡ್ಲಿಕ್ಕೆ ನೀರು ಎಷ್ಟಿದೆಯಂತೆ. ವಚನ 2ನೇ ಭಾಗದಲ್ಲಿ ಲಾಸ್ಟ್ ಪಾರ್ಟ್ ನೋಡ್ರಿ, ಅದು ಮೆಲ್ಲನೆ ಹರಿಯುವ ನೀರು ಕಾಣಿಸಿತು ಎಂಬುದಾಗಿ ನೋಡ್ತೇವೆ. ಅಗೇನ್ ನೀರನ್ನ ಆತನು ಅಳತೆ ಮಾಡಿದ. ನೀರು ಎಷ್ಟಾಯ್ತು? 3ನೇ ವಚನದ ಕೊನೆ ಭಾಗ ನೋಡಿ, ಹೆಜ್ಜೆ ಮುಳುಗುವಷ್ಟಿತ್ತು. ಅಗೇನ್ 4ನೇ ವಚನ ನೋಡ್ರಿ, ನೀರು ಮೊಣಕಾಲಿನವರೆಗೆ ಬಂತು. ಅನಂತರವಾಗಿ ನೀರು 4ನೇ ವಚನದಲ್ಲಿ ಸೊಂಟದವರೆಗೆ ಬಂತು. 5ನೇ ವಚನಕ್ಕೆ ಬರುವಾಗ ನೀರು ಈಜಾಡುವಷ್ಟು ಅದು ಹರಿಯುತ್ತಾ ಇದೆ ಎಂಬುದಾಗಿ ನೋಡ್ತೇವೆ. ಎಷ್ಟೋ ರಿವರ್ಸ್ಗಳ ಬಗ್ಗೆ ನೀವು ಹಿಸ್ಟ್ರಿ ನೋಡುವುದಾದ್ರೆ, ಸಣ್ಣದಾಗಿ ಪ್ರಾರಂಭವಾಗಿ ಅದು ದೊಡ್ಡ ತೊರೆಯಾಗಿ ಹರಿಯುವಂಥದ್ದನ್ನು ನೀವು ನೋಡಿದ್ದೀರಾ, ಕೇಳ್ತಾ ಇದ್ದೀರಾ. ಚಿಕ್ಕದಾಗಿ ಹರಿದಂತ ನೀರು ಅದು ಹರಿಯುತ್ತಾ ಅದು ಮುಂದುವರಿಯುತ್ತಾ ಇದೆ. ನೋಡಿ, ದೇವರ ಕೃಪೆ ದೈವ ಜನರಿಗೆ ಅದು ಏರಳವಾಗಿ ಅದು ದೊರಕುತ್ತಾನೆ ಇದೆ. ಪ್ರಲಾಪದಲ್ಲಿ ಯೆರೆಮೀಯನು ಹೀಗೆ ಬರಿತಾನೆ, ಅನುದಿನವೂ ನಮಗೆ ಆತನು ಕೃಪೆಯನ್ನ ಅನುಗ್ರಹಿಸುತ್ತಾ ಇದ್ದಾನೆ. ಅನುದಿನ ಹೊಸದಾಗಿ ಆತನ ಫೇತ್ಫುಲ್ನೆಸ್ ಅದು ಫೇಲ್ ನಾಟ್ ಎಂಬುದಾಗಿ ಹೇಳ್ತಾನೆ. ಅದು ನಿಧಾನವಾಗಿ ದಿನವೂ ನಮಗೆ ದೊರಕುತ್ತಾನೆ ಇದೆ ಎಂಬುದಾಗಿ.
ಅದಕ್ಕೆ ಪೀಟರ್ ಹೇಳ್ತಾನೆ 2 ಪೇತ್ರ 3ನೇ ಅಧ್ಯಾಯ 18ನೇ ವಚನಕ್ಕೆ ಬರುವಾಗ, ದೈವ ಸಭೆಗೆ ಆತನು ಹೇಳ್ತಾನೆ, ಪೊಂಥ, ಗಲಾತೆ, ಕಪ್ಪದೋಕೆ, ಆಸ್ಯ, ಬಿಥುನ್ಯ ಸೀಮೆಗಳಲ್ಲಿ ಚದುರಿರುವ ಕ್ರೈಸ್ತ ವಿಶ್ವಾಸಿಗಳಿಗೆ ನೀವು ಕ್ರಿಸ್ತನ ಕೃಪೆಯಲ್ಲಿಯೂ ಆತನ ವಿಷಯವಾದ ಜ್ಞಾನದಲ್ಲಿಯೂ ಗ್ರೋ ಅಂತಾನೆ, ನೀವು ಬೆಳೆಯುತ್ತಾ ಬನ್ರಿ ಅಂತಾನೆ. ನೀವೆಷ್ಟು ಬೆಳಿತೀರೋ ಅಷ್ಟು ಆತನ ಕೃಪೆ ನಿಮಗೆ ದೊರಕುತ್ತೆ. ಹರಿಯುತ್ತಿರುವಂಥ ನೀರಿನ ಸ್ಟೇಜಸ್ ಅನ್ನು ನಾವು ಆತ್ಮೀಯವಾಗಿ ಕ್ಲುಪ್ತವಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೋ. ನೋಡಿ, ಸ್ಪಿರಿಚುವಲ್ ಗ್ರೋತ್ನ ಸ್ಟೇಜಸ್ ಪ್ರತಿ ಕ್ರೈಸ್ತ ವಿಶ್ವಾಸಿಗಳಿಗೆ ಪ್ರಾಮುಖ್ಯ. ಫಸ್ಟ್ ಆ ನೀರು ಹೊರಟು ಎಲ್ಲಿಗೆ ಬಂತು? ಮೂಡಲಿಗೆ ಬಂತು ಎಂಬುದಾಗಿ ನೋಡುವ. ಈಸ್ಟ್ಗೆ ಬಂತು. ಸೊ ಈಸ್ಟ್ಗೆ ಬಂದದ್ದರ ಅರ್ಥ ಏನು? 43 ನೀವು ಅದಕ್ಕೆ ಉತ್ತರವನ್ನು ನೋಡ್ತೀರಾ. 43:2 ನೋಡ್ರಿ. 43ನೇ ಅಧ್ಯಾಯದ 2ನೇ ವಚನ, ಇಗೋ ಇಸ್ರಾಯೇಲಿನ ದೇವರ ತೇಜಸ್ಸು ಮೂಡಣ ಮಾರ್ಗವಾಗಿ ಬಂತು. ಆತನ ವಾಯ್ಸ್ ಹೇಗಿದೆಯಂತೆ? ಜಲಪ್ರವಾಹದ ಘೋಷದಂತಿದೆ. ಆತನ ತೇಜಸ್ಸು ಭೂಮಿಯನ್ನ ಬೆಳಗಿತು ಎಂಬುದಾಗಿ ಹೇಳ್ತಾನೆ. ಗಾಡ್ಸ್ ಗ್ಲೋರಿ ಈಸ್ಟ್ ಗೇಟ್ ಇಂದ ಪ್ರವೇಶ ಮಾಡಿದ್ದು ನಾವು ನೋಡ್ತೇವೆ. ಸೊ ಈಸ್ಟ್ ಗೇಟ್ ಎಂಬುದಾಗಿ ಹೇಳುವುದಾದರೆ ಟೆಂಪಲ್ನ ಈಸ್ಟ್ ಗೇಟ್ನ ಮುಖಾಂತರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸೆಕೆಂಡ್ ಕಮಿಂಗ್ ನಲ್ಲಿ ಆತನು ಈ ಈಸ್ಟ್ ಗೇಟ್ ಇಂದ ಟೆಂಪಲ್ ಒಳಗಡೆ ಪ್ರವೇಶ ಮಾಡಲಿಕ್ಕಿದ್ದಾನೆ. ದೇವರ ತೇಜು ಸಾನ್ನಿಧ್ಯವು ಮೋಶೆ ಕಟ್ಟಲ್ಪಟ್ಟಂತ ಟ್ಯಾಬರ್ನಾಕಲ್ ಅಲ್ಲಿ ಇಳಿದು ಬಂತು. ನಂತರ ಸೊಲೊಮೋನನು ಕಟ್ಟಿದ ಟೆಂಪಲ್ ಅಲ್ಲಿ ಇಳಿದು ಬಂತು. ಅನಂತರ ಐರೋದನ ಒಂದು ಟೆಂಪಲ್ ಇತ್ತು. ನನ್ನ ಪ್ರಿಯರೇ, ಅನಂತರ ಟೆಂಪಲ್ ಇಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಟೆಂಪಲ್ ಆಗಿ ಭೂಮಿಯಲ್ಲಿದ್ದ. ಈಗ ಟೆಂಪಲ್ ಬೇರೆ ಯಾರು ಅಲ್ಲ, ನೀನು ನಾನು ರಕ್ಷಿಸಲ್ಪಟ್ಟಂತ ಚರ್ಚ್ ಬಿಲೀವರ್. ನಾಳೆ ಈ ಚರ್ಚ್ ಎತ್ತಲ್ಪಡಬಹುದು, ಈ ಮೂಮೆಂಟ್ ಅಲ್ಲಿ ಎತ್ತಲ್ಪಡಬಹುದು. ದೇವರಾತ್ಮನೇ ಎತ್ತಲ್ಪಡ್ತಾನೆ. ಮಧ್ಯ ಆತರ ಅಂತರಿಕ್ಷದಲ್ಲಿ ಆತನ ನಾವು ಸಂಧಿಸ್ಲಿಕ್ಕಿದ್ದೇವೆ. ಅದಾದ ನಂತರ 7 years ಟ್ರಿಬುಲೇಷನ್ ಪೀರಿಯಡ್ ಇದೆ. ಆ ಟ್ರಿಬುಲೇಷನ್ ಪೀರಿಯಡ್ ಆದ ಮೇಲೆ ಚೆನ್ನ ಮೊದಲ ಗಿತ್ತಿಯಾದ ಚರ್ಚ್ ಒಟ್ಟಿಗೆ ಕರ್ತನ ಭೂಮಿಗೆ ಬರ್ಲಿಕ್ಕಿದ್ದಾನೆ. ಬಂದು ಆತ ನೇರವಾಗಿ ಎಂಟರ್ ಆಗುವಂಥದ್ದು ಈಸ್ಟ್ ಗೇಟ್ ಮುಖಾಂತರವಾಗಿ. ಕರ್ತನ ಒಂದು ಪ್ರವೇಶ ಈಸ್ಟ್ ಗೇಟಿಂದ ಆತನು ಪ್ರವೇಶಿಸಿದ. ವಾಟರ್ ಅಲ್ಲಿಂದ ಸ್ಟಾರ್ಟ್ ಆಗಿ ಅದು ಹರಿಲಿಕ್ಕೆ ಪ್ರಾರಂಭವಾಯಿತು. ಅಲ್ಲಿಂದ ಹರಿಲಿಕ್ಕೆ ಪ್ರಾರಂಭವಾಗಿದ್ದು ನೋಡಿ, ಬಲಗಡೆ ಕೆಳಗಿನಿಂದ, ಹೊಸ್ತಲ ಕೆಳಗಿಂದ, ಬಲಗಡೆ ಕೆಳಗಿನಿಂದ, ಯಜ್ಞವೇದಿಯಿಂದ ಹೊರಗಣ ಮಾರ್ಗವಾಗಿ, ಅನಂತರ ಆಲ್ಟರ್ ಮುಖಾಂತರವಾಗಿ ಅದು ಮುಂದುವರಿಯುತ್ತಾ ಬಂತು. ಆಲ್ಟರ್ ನಮಗೆ ಹೇಳುತ್ತೆ ಅದು ಬ್ಲೆಸ್ಸಿಂಗ್ಸ್ ಇರುವಂತ ಮಾರ್ಗ. ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ದೇವರು ನಾನು ನಿನಗೆ ಗ್ಲೋರಿಯಸ್ ಗಾಡ್ ಆಗಿದ್ದೇನೆ, ನಾನು ನಿನಗೆ ಆಲ್ಮೈಟಿ ಗಾಡ್ ಆಗಿದ್ದೇನೆ, ಎಲ್ ಒಲಾಮ್ ಆಗಿದ್ದಾನೆ, ಎಲ್ ಶಡಾಯ್ ಆಗಿದ್ದೇನೆ, ಎಲ್ ರಾಯ್ ಆಗಿದ್ದೇನೆ. ಸೊ ದೇವರು ಪ್ರತಿ ಯಜ್ಞವೇದಿಯಿಂದ ಅಬ್ರಹಾಮನಿಗೆ ತನ್ನನ್ನ ಪ್ರಕಟಪಡಿಸಿದ. ಪ್ರತಿ ಆಲ್ಟರ್ ಅಬ್ರಹಾಮನು ಆಶೀರ್ವಾದವನ್ನು ಹೊಂದಿದ್ದ. ನನ್ನ ಪ್ರಿಯ ದೇವ ಜನರೇ, ನೀವು ಸಭೆಯಾಗಿ ಕೂಡಿ ಕ್ರಮವಾಗಿ ಆರಾಧಿಸೋದಾದರೆ, ಕರ್ತನಿಗೆ ನಿಮ್ಮನ್ನು ಅಪ್ಪಿಸಿಕೊಡೋದಾದರೆ, ಪ್ರತಿ ಆಲ್ಟರ್, ಪ್ರತಿ ವರ್ಶಿಪ್ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಅನುಭವಿಸಲಿಕ್ಕೆ ಸಾಧ್ಯ. ನಿನ್ನ ಫ್ಯಾಮಿಲಿಯಲ್ಲಿ ಆಲ್ಟರ್ ಇದೆಯಾ? ನಿನ್ನ ಇಂಡಿವಿಜುವಲ್ ಲೈಫಲ್ಲಿ ಆಲ್ಟರ್ ಇದೆಯಾ? ಅಬ್ರಹಾಮನ ಜೀವಿತದಲ್ಲಿ, ಇಸಾಕನ ಜೀವಿತದಲ್ಲಿ ಆಲ್ಟರ್ ಇತ್ತು. ಯಜ್ಞವೇದಿಯಿಂದ ನೀರು ಪಾಸ್ ಆಗ್ತಾ ಇದೆ. ಪಾಸ್ ಆಗ್ತಾ ಇರುವಂಥ ನೀರು ನೋಡಿ, ದೇವರ ಆಶೀರ್ವಾದಕ್ಕೆ ಪಾತ್ರವಾದ ಒಂದು ಸ್ಥಳ. ಆ ನೀರು ಹೆಚ್ಚಾಗ್ತಾ ಬಂತು. ನೋಡಿ, ಸಾಮರ್ಥ್ಯ ಮನುಷ್ಯರಾದ ನಮ್ಮಿಂದಲ್ಲ, ಅದು ದೇವರಿಂದಲೇ ಅದು ಆಶೀರ್ವಾದ ಪಾಸ್ ಆಗ್ತಾ ಇದೆ. ಮೊದಲನೇದಾಗಿ ಮೊದಲ ಸ್ಟೇಜ್ ನೋಡೋದಾದರೆ ವಾಟರ್ ಟು ದ ಆಂಕಲ್ಸ್ ಎಂಬುದಾಗಿ ನೋಡ್ತೇವೆ. ಸೊ ಆಂಕಲ್ ಮಟ್ಟಿಗೆ, ಆ ಹೆಜ್ಜೆಯ ಮಟ್ಟಿಗೆ ನೀರು ಅದು ಹರಿಲಿಕ್ಕೆ ಪ್ರಾರಂಭವಾಯಿತು. ಸೊ ಹೆಜ್ಜೆ ಕ್ರೈಸ್ತ ಜೀವಿತದಲ್ಲಿ ನೀನು ಮತ್ತು ನಾನು ಜ್ಞಾಪಿಸಿಕೊಳ್ಳಬೇಕಾದದ್ದು ಗಲಾತ್ಯ 5ನೇ ಅಧ್ಯಾಯ 16ನೇ ವಚನ ಹೇಳುತ್ತೆ, ವಾಕ್ ಇನ್ ದ ಸ್ಪಿರಿಟ್. ನೀ ದೇವರಾತ್ಮನಿಂದ ನಡೆದುಕೋ. ನೋಡಿ, ಶರೀರಕ್ಕೆ ಅನುಸಾರವಾಗಿ ನಡೆಕೊಳ್ಳುವ ಅನೇಕ ಕ್ರಮಗಳು ಪ್ರಸಿದ್ಧವಾಗಿದೆ. ಸುಮಾರು 19 ಅಂಶಗಳುಂಟು. ಆದರೆ ನೀನು ಆತ್ಮೀಯನಾಗಿರೋದಾದರೆ, ಕ್ರೈಸ್ತ ವಿಶ್ವಾಸಿ ಆಗಿರೋದಾದರೆ, ಕ್ರೈಸ್ತ ಫ್ಯಾಮಿಲಿ ಆಗೋದಾದರೆ, ನಿನ್ನ ವಾಕ್ ಅದು ಇನ್ ದ ಸ್ಪಿರಿಟ್.
ದೇವರಾತ್ಮನಿಂದ ನಡೆಕೊಳ್ಳಬೇಕು. ಅದೇ ನೀರು ಆಂಕಲ್ನ ಮಟ್ಟಕ್ಕೆ ಅದು ಬಂತು ಎಂಬುದಾಗಿ ನೋಡ್ತೇವೆ. ಸೆಕೆಂಡ್, ವಾಟರ್ ಅದೇನಾಯಿತು, ನೀಸ್ ತನಕ ಬಂತು ಎಂಬುದಾಗಿ ನೋಡ್ತೇವೆ. ಮೊಣಕಾಲಿನವರೆಗೆ ನೀರು ಬಂತು ಎಂಬುದಾಗಿ ಮೊಣಕಾಲು ನಮಗೆ ಹೇಳುತ್ತೆ. ಪ್ರತಿ ಕ್ರೈಸ್ತ ವಿಶ್ವಾಸಿಗಳು ಪ್ರೇಯಿಂಗ್ ಇನ್ ದ ಸ್ಪಿರಿಟ್. ನಿನ್ನ ಮೊಣಕಾಲುಗಳು ಕರ್ತನ ಮುಂದೆ ನೀನು ಊರಿ ಪ್ರಾರ್ಥಿಸುವ ವಿಶ್ವಾಸಿ ನೀನಾಗಿರೋ. ಪ್ರೇ ಇನ್ ದ ಸ್ಪಿರಿಟ್. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಲ್ಲಿ ಪೌಲ್ ಹೇಳ್ತಾನೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ವಿಷಯಗಳಲ್ಲಿ ನೀವು ಪ್ರಾರ್ಥನೆ ವಿಜ್ಞಾಪನೆಗಳಿಂದ ನೀವು ನಿರಂತರವಾಗಿ ಪ್ರಾರ್ಥನೆ ಮಾಡ್ರಿ, ಸಕಲ ವಿಧವಾದ ಪ್ರಾರ್ಥನೆ ಮಾಡ್ರಿ. ಸುಮಾರು 6 ಪ್ರಾರ್ಥನೆಯ ಲೀಸ್ಟ್ ನಲ್ಲಿ ಪೌಲ್ ಎಫೆಸ ಸಭೆಯವರಿಗೆ ಹೇಳ್ತಾನೆ, ಪ್ರಾರ್ಥನೆಯ 6 ಅಂಶಗಳು, ಪ್ರಾರ್ಥನೆಯ ವಿಧಗಳನ್ನು ಅರ್ಥ ಮಾಡಿಕೊಂಡು ನೀನು ನಾನು ಪ್ರಾರ್ಥಿಸುವ ವಿಶ್ವಾಸಿಯಾಗಿರಬೇಕು. ವಾಟರ್ ಅದು ನೀಸ್ ಲೆವೆಲ್ಗೆ ಬಂತು. ಸೊ ಪ್ರಾರ್ಥಿಸುವ ವಿಶ್ವಾಸಿ ನೀನಾಗಿರೋ. ಥರ್ಡ್ಲಿ, ವಾಟರ್ ಅದು ಸೊಂಟದ ಮಟ್ಟಿಗೆ ಬಂತು ಎಂಬುದಾಗಿ ನೋಡ್ತೇವೆ. ಸೊಂಟದ ಮಟ್ಟಿಗೆ ಬರುವಾಗ ಸೊಂಟ ನಮಗೇನು ಹೇಳುತ್ತೆ, ಸರ್ವಿಂಗ್ ಇನ್ ದ ಸ್ಪಿರಿಟ್. ನೀ ಕರ್ತನ ಸೇವೆಯನ್ನು ಮಾಡೋ. ಹೇಗೆ? ನಿನ್ನ ಜ್ಞಾನದಿಂದಲ್ಲ, ನಿನ್ನ ಸಾಮರ್ಥ್ಯದಿಂದಲ್ಲ, ನಿನಗಿರುವಂಥ ಅಬಿಲಿಟಿಯಿಂದಲ್ಲ, ನೀನು ದೇವರಾತ್ಮನಿಂದ ನಡೆಸಲ್ಪಟ್ಟು ದೇವರ ಕಾರ್ಯವನ್ನು ಮಾಡು. ಸರ್ವಿಸ್ ಅನ್ನೋದಾದರೆ ನೀನು ಪ್ರಯಾಸಪಟ್ಟು ಕಾರ್ಯವನ್ನು ಮಾಡು. ದೈವ ಜನರು ಮತ್ತು ದೈವ ಸಭೆ, ದೈವ ಫ್ಯಾಮಿಲಿ, ಅವರು ದೇವರ ಸರ್ವಿಸ್ನಲ್ಲಿ ಅವರಿರಬೇಕು. ಅದಕ್ಕಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಎಫೆಸ 2ನೇ ಅಧ್ಯಾಯ 10ನೇ ವಚನ ಹೇಳ್ತಾನೆ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ನೀ ಸೃಷ್ಟಿಸಲ್ಪಟ್ಟಿದ್ದಿ. ಯಾವ ಮನೆಯಲ್ಲಿ ಸತ್ಕಾರ್ಯ ಇಲ್ಲವೋ ಆ ಮನೆ ಸ್ಮಶಾನ ಇದ್ದಾಗೆ ಎಂಬುದಾಗಿ ಒಬ್ಬ ಫಿಲಾಸಫರ್ ಹೇಳ್ತಾರೆ. ಸೊ ಸತ್ಕಾರ್ಯ ಮಾಡುವಂಥ ಒಂದು ಸರ್ವಿಸ್ ಇರುವಂಥ ಮನೆ, ಸರ್ವಿಸ್ ಇರುವಂಥ ಚರ್ಚ್ ನಿನ್ನದಾಗಿರಬೇಕು. ಅಬ್ರಹಾಮನು ಬಂದಂಥ 3 ಆತನು ಆಹ್ವಾನಿಸಿ ಆತನ ನಿಂತುಕೊಂಡು ಸರ್ವ್ ಮಾಡಿದ ಎಂಬುದಾಗಿ ನೋಡ್ತೇವೆ. ಪೌಲ್ ಹೇಳ್ತಾನೆ ರೋಮಾಪುರದ ಸಭೆಗೆ 12ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ನೀವು ಸತ್ಕಾರ್ಯಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಇಬ್ರಿಯ 13ನೇ ಅಧ್ಯಾಯಕ್ಕೆ ಬರುವಾಗ 2ನೇ ವಚನ ಹೇಳ್ತಾನೆ, ಸತ್ಕಾರ್ಯವನ್ನ ಮಾಡುವುದನ್ನ ನೀವು ಮರಿಬೇಡ್ರಿ. ತೀತನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 2ನೇ ಅಧ್ಯಾಯ 7ನೇ ವಚನದಲ್ಲಿ, 3ನೇ ಅಧ್ಯಾಯ, ಆತನು ಸತ್ಕ್ರಿಯಹೀನರಾಗದಂತೆ ನನ್ನ ಜನರಿಗೆ ಇದನ್ನ ಬೋಧಿಸು ಎಂಬುದಾಗಿ ಪೌಲ್ ತೀತನಿಗೆ ಹೇಳ್ತಾನೆ. ಕರ್ತನ ಬರೋಣ ಹತ್ತಿರೋದ್ರಿಂದ ಕ್ರೈಸ್ತ ವಿಶ್ವಾಸಿಗಳು ಕರ್ತನ ಬಳಿಗೆ ಅನೇಕರನ್ನ ತರುವುದಕ್ಕೆ ಇಲ್ಲಬೇಕು ಮಾರೋ ಏನಂದ್ರೆ ನಿನ್ನ ಹಾಸ್ಪಿಟಾಲಿಟಿ, ನಿನ್ನ ಸರ್ವಿಸ್, ನೀ ಆ ಕಾರ್ಯವನ್ನ ಮಾಡುವವರಾಗಿದೆ. ನಾನು ಕರ್ತನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂತ ಅನೇಕ ಫ್ಯಾಮಿಲಿಗಳು ಇಲ್ಲಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅದಕ್ಕೆ ದೇವರು ಪ್ರತಿಫಲವನ್ನ ಅನುಗ್ರಹಿಸಲಿಕ್ಕಿದ್ದಾನೆ. ಸೊ ಅಲ್ಲಿ ವಾಟರ್ ಅದು ನೋಡೋದಾದ್ರೆ ಸೊಂಟಕ್ಕೆ ಬಂತು. ಸೊ ಸರ್ವಿಸ್ ನಿನ್ನಲ್ಲಿ, ನಿನ್ನ ಫ್ಯಾಮಿಲಿಯಲ್ಲಿ, ಚರ್ಚ್ನಲ್ಲಿ ಯಾವಾಗಲೂ ನೀನು ಮೇಂಟೈನ್ ಮಾಡಬೇಕು. ಅದರಲ್ಲಿ ರಿವಾರ್ಡ್ಸ್ ಇದೆ, ಅದಕ್ಕೆ ಬ್ಲೆಸ್ಸಿಂಗ್ಸ್ ಇದೆ. ಫೋರ್ತ್ಲಿ, ವಾಟರ್ ಎಷ್ಟು ಬಂತು? ಸ್ವಿಮ್ ಆಗೋ ಮಟ್ಟಕ್ಕೆ ಬಂತು. ಈಜಾಡುವಷ್ಟು ನೀರು ಹೆಚ್ಚಾಯಿತು. ಸೊ ನಮಗಿದು ಹೇಳುತ್ತೆ, ನೀನು ಸ್ಪಿರಿಟ್ ಫಿಲ್ಡ್ ಲೈಫಲ್ಲಿ ನೀನಿರೋ, ದೇವರಾತ್ಮನಿಂದ ತುಂಬಲ್ಪಟ್ಟವನಾಗಿ. ಎಫೆಸದಲ್ಲಿ ಹೇಳ್ತಾನೆ ದೇವರಾತ್ಮನಿಂದ ತುಂಬಲ್ಪಡಬೇಕು. ಏನದು ದೇವರಾತ್ಮನಿಂದ ತುಂಬಲ್ಪಡೋದು ಅಂದರೆ ಏನು? ಪ್ರಾಪಸಿ ಹೇಳಬೇಕಾ? ಟಂಗ್ಸ್ ಯೂಸ್ ಮಾಡಬೇಕಾ? ನನಗೆ ವಿಷನ್ ಆಯಿತು, ನನಗೆ ಡ್ರೀಮ್ಸ್ ಆಯಿತು, ಇವೆಲ್ಲ ಬೇಕಾ? ಯಾವುದೂ ಇಲ್ಲ. ಅದೆಲ್ಲ ಕೂಡ ಶ್ಯಾಡೋ. ಅದೆಲ್ಲ ನೆರವೇರಿದೆ ಕ್ರಿಸ್ತನಲ್ಲಿ. ಈಗ ನಮಗೂ ಇರುವಂಥದ್ದು ಸ್ಪಿರಿಟ್ ಫಿಲ್ಡ್ ಲೈಫ್ ಅಂತ ಅಂದರೆ ಕಂಟ್ರೋಲ್ ಬೈ ದ ಹೋಲಿ ಸ್ಪಿರಿಟ್. ದೇವರಾತ್ಮನಿಂದ ನೀ ನಿಯಂತ್ರಿಸಲ್ಪಡಬೇಕು. ಎಕ್ಸಾಂಪಲ್, ಒಬ್ಬ ಕುಡುಕ ಅವನ ಆಲ್ಕೋಹಾಲ್ ತಕ್ಕೊಂಡಾಗ ಅವನು ಹೇಗೆ ಹೋಗ್ತಾನೆ ಮನೆಗೆ? ಅವನ ವಾಕಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. ಸೊ ಅವನ ಸಂಪೂರ್ಣ ಕಂಟ್ರೋಲ್ ಯಾರಿಂದ? ಆಲ್ಕೋಹಾಲ್ ಇಂದ. ಅದನ್ನೇ ಆತನ ಉದಾಹರಣೆ ಕೊಡ್ತಾನೆ, ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಪವಿತ್ರಾತ್ಮನಿಂದ ಪರಿತರಾಗಿರ್ರಿ. ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ. ಸೊ ಟೈಮ್ ಇಲ್ಲ, ಹಾಗಾಗಿ ಅರ್ಥ ಮಾಡ್ಕೊಳ್ರಿ. ಎಫೆಸ 5ನೇ ಅಧ್ಯಾಯದ 18ರಿಂದ ಆತನ ಮುಂದೆ ಹೇಳ್ತಾನೆ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ, ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಈ ದಿನಗಳು ಕೆಟ್ಟವುಗಳಾಗಿದೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಂತೆ?
ಏನ್ ಮಾಡಬೇಕು? ಅಲ್ಲಿ ಹೇಳ್ತಾನೆ, ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡ್ರಿ. ಎರಡನೇದಾಗಿ ಆತನ ಹೇಳ್ತಾನೆ, ಕರ್ತನಿಗೆ ಸ್ತೋತ್ರವನ್ನ ಮಾಡ್ರಿ, ಎಲ್ಲಾ ಕಾರ್ಯಗಳಿಗೋಸ್ಕರವಾಗಿ ಸ್ತೋತ್ರ ಮಾಡ್ರಿ, ಕರ್ತನಿಗೆ ಭಯಪಡ್ರಿ, ವಿನಯವುಳ್ಳವರಾಗಿ ನಡ್ಕೊಳ್ರಿ. ಒಬ್ಬ ಸ್ಪಿರಿಟ್ ಫಿಲ್ಡ್ ಕ್ರಿಶ್ಚಿಯನ್ ಬಿಲೀವರ್, ಕ್ರಿಶ್ಚಿಯನ್ ಫ್ಯಾಮಿಲಿ, ಕ್ರಿಶ್ಚಿಯನ್ ಚರ್ಚ್ ಅನ್ನೋದಾದರೆ 4 ಅಂಶಗಳು ಅವನಲ್ಲಿ ಕಂಡು ಬರುತ್ತೆ. ಒಂದು, ಜಾಯ್ಫುಲ್ ಲೈಫ್ ಅವನಲ್ಲಿರುತ್ತೆ. ದೈವರ ಆತ್ಮನ ಅವನಲ್ಲಿದ್ದಾನೆ ಅಂದರೆ ಅದರ ಅರ್ಥ ಅವನ ಮುಖದಲ್ಲಿ ಆ ಸಂತೋಷ ನೀನು ಅನುಭವಿಸಬಹುದು. ಇವತ್ತು ಅನೇಕ ಕ್ರೈಸ್ತರ ಮುಖಗಳು ನೀವು ನೋಡ್ರಿ, ನೋಡುವಾಗಲೇ ಗೊತ್ತಾಗುತ್ತೆ ಅವ್ರು ನಿಜವಾಗಿ ಸಂತೋಷವಾಗಿಲ್ಲ ಅಂತ. ಯಾಕೆ ಸಂತೋಷ ಇಲ್ಲ? ದೈವರ ಆತ್ಮನಿಂದ ನಡೆಸಲ್ಪಡುವಂತಹ ಅನುಭವಗಳು ಅವರಲ್ಲಿಲ್ಲ. ಸೊ ಕ್ರೈಸ್ತ ಫ್ಯಾಮಿಲಿ, ಕ್ರೈಸ್ತ ಚರ್ಚ್, ಜಾಯ್ಫುಲ್ ಕ್ರಿಶ್ಚಿಯಾನಿಟಿ ಬೇಕು, ಅದು ಸ್ಪಿರಿಚುವಲಿ. ಎರಡನೇದಾಗಿ ಆತನ ಹೇಳ್ತಾನೆ, ಥ್ಯಾಂಕ್ಫುಲ್ ಟು ಗಾಡ್, ದೇವರಿಗೆ ಕೃತಜ್ಞತೆಯನ್ನು ಎಲ್ಲ ವಿಷಯಗಳಿಗೆ ಸಲ್ಲಿಸಿರಿ. ಥರ್ಡ್ಲಿ ಆತನ ಹೇಳ್ತಾನೆ, ಸಬ್ಮಿಸಿವ್, ನೀವು ಒಪ್ಪಿಸಿಕೊಡ್ರಿ ಒಬ್ಬರಿಗೊಬ್ಬರು. ಫೋರ್ತ್ಲಿ ರೆವರೆನ್ಸ್ ಅಂತ ಹೇಳ್ತಾನೆ, ಪೂಜ್ಯ ಭಕ್ತಿಯಿಂದ ದೇವರಿಗೋಸ್ಕರವಾಗಿ ನೀವು ಜೀವಿಸರೆ. ಸೊ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಇದಿದೆಯಾ? ಒಬ್ಬ ಸ್ಪಿರಿಟ್ ಫಿಲ್ಡ್ ಕ್ರಿಶ್ಚಿಯನ್ ಅನ್ನೋದಾದರೆ ಅವರು ಹೀಗೆ ಜೀವಿಸಲಿಕ್ಕೆ ಸಾಧ್ಯ. ಸೊ ನಾವು ನಮ್ಮ ಸ್ವಂತಿಕೆ ಮೇಲೆ ಡಿಪೆಂಡ್ ಆಗದೆ ನಾವು ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ಇಲ್ಲಿ ನೀರು ಸ್ವಲ್ಪ ಕಂಡದ್ದು, ಈಗ ನೀರು ಹೆಚ್ಚಾಗ್ತಾ ಬಂದಿದೆ. ನೋಡಿ, ಆತ್ಮೀಯತೆ ಅದು ಪ್ರೋಗ್ರೆಸಿವ್ ನಲ್ಲಿದೆ. ಅವರ ಆತ್ಮೀಯ ಬೆಳವಣಿಗೆ ದಿನಕ್ಕೆ ತಕ್ಕಂತೆ, ತಿಂಗಳಿಗೆ ತಕ್ಕಂತೆ, ವರ್ಷಕ್ಕೆ ತಕ್ಕಂತೆ 24 years ಆನಿವರ್ಸರಿ ಅನ್ನೋದಾದರೆ 24 years ಒಂದು ಸ್ಪಿರಿಚುವಲ್ ಗ್ರೋತ್ ನನ್ನಲ್ಲಿ ಎಷ್ಟಿದೆ? 24 ವರ್ಷದ ಮಕ್ಕಳು ಹೇಗಿರ್ತಾರೆ? ಸೊ ಚರ್ಚ್ ಹೇಗಿದೆ? 24 years. ಆ ಗ್ರೋತ್ ಬಹಳ ಪ್ರಾಮುಖ್ಯ. ಸೊ ಅನ್ಚೇಂಜಿಂಗ್ ಲೈಫ್ ಅಲ್ಲಿ ಹೇಗಾಗಿದೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಗಮನಿಸಬಹುದು. ದೇವರ ವಾಕ್ಯದ ಮುಖಾಂತರ, ದೇವರ ಪ್ರಸನ್ನತೆಯಿಂದ ಅದು ಹೆಚ್ಚಾಗ್ತಾ ಬಂತು. ನೋಡಿ, ಅಲ್ಲಿ ಅಳತೆ ಮೆಸರ್ ಮಾಡಲಿಕ್ಕೆ ಹೇಳುವಾಗ ನೋಡಿ, ಮೆಸರ್ಮೆಂಟ್ ನಾವು ನೋಡಿದ 1750 feet, ಅದು ಒಂದು ಬಾರಿ ಅಳತೆ ಮಾಡಿದ್ದು 4 times ಅಲ್ಲಿ ಮೆಸರ್ಮೆಂಟ್ ಇದೆ. ಸೊ ಪ್ರತಿ ಬಾರಿ ಅಳತೆ ಮಾಡುವಾಗ 1750 ಅಡಿಗಳು ಅಳತೆ ಮಾಡಲ್ಪಟ್ಟ ಹಾಗೆ ಆ ಸ್ಟ್ರೀಮ್ ಇದೆಯಲ್ಲ ಅದು ಹೆಚ್ಚಾಗ್ತಾನೇ ಬಂತು ಎಂಬುದಾಗಿ ನೋಡ್ತೇವೆ. 7ನೇ ವಚನದಿಂದ ಮುಂದಕ್ಕೆ ನೀವು ಬರೋದಾದರೆ ವಾಟರ್ನಿಂದ ಏನೆಲ್ಲ ಆಶೀರ್ವಾದಗಳಲ್ಲಿ ಉಂಟಾಯಿತು ನೋಡಿ. ವಾಟರ್ ಅಲ್ಲಿ ಅನೇಕ ಡಿಸೀಸ್ಗಳನ್ನು ಅದು ಗುಣ ಮಾಡಿತು. ಅನೇಕವುಗಳಿಗೆ ಲೈಫ್ ದೊರಕಿಸಿಕೊಟ್ಟದ್ದು ಈ ವಾಟರ್. ನೋಡಿ, ಅಲ್ಲಿ ಸಮೃದ್ಧಿಯಾದಂಥ ಫಲ, ಫರ್ಟಿಲಿಟಿಯನ್ನು ನಾವಲ್ಲಿ ಗಮನಿಸ್ತೇವೆ. ಅಷ್ಟು ಮಾತ್ರವಲ್ಲದೆ ಫ್ರೂಟ್ಫುಲ್ನೆಸ್ ಲೈಫನ್ನು ನಾವಲ್ಲಿ ನೋಡ್ತೇವೆ. ಹೇಗಿದೆ ಅಂತೆ? ಮೀನುಗಳು ಟೀಮ್ ಆಗಿದೆ. ಅವು ಗುಂಪಾಗಿ ಮೀನುಗಳು, ತಂಡೋಪವಾಗಿ ಮೀನುಗಳು ಅಲ್ಲಿ ವಾಸಿಸಲಿಕ್ಕೆ ಪ್ರಾರಂಭವಾಯಿತು ಎಂಬುದಾಗಿ ನೋಡುವಾಗ ದೇವರ ಆತ್ಮನ ಫಲ ಪ್ರೀತಿ ಮತ್ತು ಸಮಾಧಾನ, ಉಪಕಾರ, ದಯೆ, ಸಂತೋಷ, ಈ ಎಲ್ಲ 9 ಗುಣಗಳು ಒಂದೇ ಫ್ರೂಟ್. ಅದು ಫ್ರೂಟ್ಸ್ ಅಲ್ಲ, ಒಂದೇ ಫ್ರೂಟ್. ಅದರಲ್ಲಿರುವಂಥ 9 ಅಂಶಗಳನ್ನು ನೋಡ್ತೇವೆ. ಒಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿ ತಂಡವಾಗಿ ಪವಿತ್ರಾತ್ಮನ ಫಲ ಎಲ್ಲ ಏರಿಯಾಗಳಲ್ಲೂ ಅವನು ತೋರಿಸಬೇಕು. ತಂಡವಾಗಿ ಅಲ್ಲಿ ಫ್ರೂಟ್ ಅಲ್ಲಿ ಗಮನಿಸ್ತೇವೆ. ಇಡೀ ಗ್ಲೋಬ್ನಲ್ಲೇ ನೀವು ಗಮನಿಸ್ರಿ, ತುಂಬ ಡೆಸೊಲೇಟ್ ಸ್ಥಳ ಅನ್ನೋದಾದರೆ ಡೆಡ್ ಸಿ. ಆದರೆ ಡೆಡ್ ಸಿ ಆಶೀರ್ವದಿಸಲ್ಪಡ್ತಾ ಇದೆ ದೇವರ ಪ್ರಸನ್ನತೆಯಿಂದ ಹೊರಟಂಥ ಫ್ರೆಶ್ ವಾಟರ್ನಿಂದ. ಒಂದು ವಾಕ್ಯ ನನ್ನೊಟ್ಟಿಗೆ ಹೋದ್ರಿ, ಜಕರ್ಯ ಚಾಪ್ಟರ್ 14 verse 8. ಜಕರ್ಯ 14:8. ಜಕರ್ಯ 14:8. ಆ ದಿನದಲ್ಲಿ ಜೀವಕರವಾದ ಜಲಪ್ರವಾಹವು ಯೆರೂಸಲೇಮಿನೊಳಗಿಂದ ಹೊರಡುವುದು,
ಅರ್ಧ ಭಾಗವು ಪೂರ್ವ ಸಮುದ್ರಕ್ಕೂ ಅರ್ಧ ಭಾಗವು ಪಶ್ಚಿಮ ಸಮುದ್ರಕ್ಕೂ ಹರಿಯುವುದು. ಬೇಸಿಗೆ ಕಾಲದಲ್ಲಿಯೂ ಮಳೆಗಾಲದಲ್ಲಿಯೂ ಹರಿಯುತ್ತಲೇ ಇರುವುದು. ಯೆಹೋವನು ಭೂಲೋಕಕ್ಕೆಲ್ಲ ರಾಜನಾಗಿರುವನು. ಆ ದಿನದಲ್ಲಿ ಯೆಹೋವನೊಬ್ಬನೇ ದೇವರೆಂದು ಆತನ ಹೆಸರೊಂದೇ ಸ್ತುತ್ಯವೆಂದು ಎಲ್ಲರೂ ತಿಳಿದಿರುವರು. ಆತನ ಸೆಕೆಂಡ್ ಕಮಿಂಗ್ನಲ್ಲಿ ಹೊಂದುವಂಥ ಈ ಬ್ಲೆಸ್ಸಿಂಗ್ಸ್ ಅದು ಏರಳವಾಗಿ ಎಲ್ಲ ಕಾರ್ನರ್ಗಳಲ್ಲಿಯೂ ಬ್ಲೆಸ್ಸಿಂಗ್ಸ್ ಇದೆ. ಈವನ್ ಡೆಡ್ ಸಿ ಕೂಡ ಅದು ಆಶೀರ್ವಾದಕ್ಕೆ ಒಳಗಾಗಿದೆ ಎಂಬುದಾಗಿ ನೋಡ್ತೇವೆ. ನೋಡಿ, ನೀರು ನಿರಂತರವಾಗಿ ಸೌತ್ ಈಸ್ಟ್ ಇಂದ ಡ್ರೈ ಪ್ರದೇಶ, ರಾಕಿ ಪ್ರದೇಶ, ಅನಂತರ ಜೆರುಸಲೇಮ್ ಮಧ್ಯದಲ್ಲಿ ಹರಿದು ನಂತರ ಅದು ಜೆರುಸಲೇಮಿನಿಂದ ಡೆಡ್ ಸಿಗೆ ಹರಿತಾ ಹೋಗ್ತಾ ಇದೆ. The source of life-giving blessings from God's presence ಮಾತ್ರ. ಜೀವ ಕೊಡುವಂತ ಆಶೀರ್ವಾದ ಅದು ದೇವರ ಸಂಪನ್ಮೂಲದಿಂದ ಮಾತ್ರವೇ. ಅದನ್ನೇ ಯೆಶಾಯನ 43ನೇ ಅಧ್ಯಾಯ 19ರಿಂದ 20ನೇ ವಚನದಲ್ಲಿ ಹೇಳಲ್ಪಟ್ಟ ಬ್ಲೆಸ್ಸಿಂಗ್ಸ್ ನ ವಾಗ್ದಾನ ಅದು ಇಲ್ಲಿ ಈಗ ನೆರವೇರುತ್ತಿರುವಂತದ್ದು ದೃಢಪಡಿಸಿ ಮಾತನಾಡ್ತಾ ಇದ್ದಾನೆ ಎಜ್ಕೇಲನು. ನನ್ನ ಪ್ರಿಯರೇ, ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕಿದ್ದೇನೆ. ಆದರೆ ನಿಮ್ಮ ಗಮನಕ್ಕೆ ತರಲಿಕ್ಕಿರುವಂಥ ಪ್ರಾಮುಖ್ಯ ಅಂಶ, ಫ್ರೆಶ್ ವಾಟರ್ ದೇವರ ಪ್ರಸನ್ನತೆಯಿಂದ ಹೊರಟು ಅದು ಹೆಜ್ಜೆ ಮಟ್ಟಿಗೆ, ಅನಂತರ ಮೊಣಕಾಲಿನ ಮಟ್ಟಿಗೆ, ಸೊಂಟದ ಮಟ್ಟಿಗೆ, ಈಜಾಡು ಮಟ್ಟಿಗೆ ಬಂದು ಆಲ್ಟರ್ನ ದಾಟಿ ಯೆರೂಸಲೇಮ್ ಸಿಟಿಯನ್ನು ದಾಟಿ ಸತ್ತ ಸಮುದ್ರಕ್ಕೆ ಪ್ರವೇಶಿಸಿತು. ಸತ್ತ ಸಮುದ್ರ ಈಗ ಆ ನೀರು ಏನಂತ 8ನೇ ವಚನ ಹೇಳುತ್ತೆ, ಆ ಸಾಲ್ಟ್ ವಾಟರ್ ಏನಾಗಿದೆ, ಏನಾಯ್ತು? ಸಾಲ್ಟ್ ವಾಟರ್ ಏನಾಗಿದೆ? ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಒಬ್ಬ ಕ್ರೈಸ್ತ ಬಿಲೀವರ್, ನೀನು ಇರುವ ಕಡೆ, ನೀ ಹೋಗುವ ಕಡೆ, ನೀ ಹರಿದಾಡುವ ಕಡೆ, ಎಲ್ಲ ಕಡೆಗಳಲ್ಲಿಯೂ ನೀನು ಬ್ಲೆಸ್ಸಿಂಗ್ಸ್ಗೆ ಚಾನಲ್ ಆಗಿರಬೇಕೇ ವಿನಃ ಬೇರೆ ಯಾವುದಕ್ಕೂ ನೀನು ಈ ಭೂಮಿಯಲ್ಲಿ ಇಡಲ್ಪಟ್ಟಿಲ್ಲ. ಹೇಳಿ, ನಾನು ಇರುವ ಈ ಹುಬ್ಬಳ್ಳಿಯಲ್ಲಿ ಎಷ್ಟು ಜನರಿಗೆ ನಾನು ಚಾನಲ್ ಆಫ್ ಬ್ಲೆಸ್ಸಿಂಗ್ಸ್ ಆಗಿ ನಾನಿದ್ದೇನೆ. ಎಷ್ಟು ಜನ ದೇವರನ್ನ ಅರಿಯದವರನ್ನ ಕರ್ತನ ಬಳಿಗೆ ನಡೆಸಿದ್ದೇನೆ. ಸೋಲ್ ವಿನ್ನಿಂಗ್ನ ಆ ಒಂದು ಬೋರ್ಡ್ ನಿನಗಿದೆಯಾ? ಅವರು ನಾಶವಾಗುವ ಜನರ ಬಗ್ಗೆ ನಿನ್ನ ಹೃದಯದಲ್ಲಿ ಆ ಕುದಿಯುವಂತ ಬೋರ್ನ್ ಆಗುವಂತ ಹಾರ್ಟ್ ನೀನು ಹೊಂದಿದ್ದೀಯಾ? ನಾಶವಾಗುವ ಕಡೆಗೆ ಯಾರು ಹೋಗ್ತಾರೆ ಎಂಬುದಾಗಿ ಕೇಳುವ ಆ ಪ್ರಶ್ನೆಗೆ ಕರ್ತನೆ, ನಾನು ಈ ಪ್ರಾಂತ್ಯದಲ್ಲಿದ್ದೇನೆ, ನಾನು ರೆಡಿ ಇದ್ದೀನಿ ಎಂಬುದಾಗಿ ಹೇಳುವಂಥ ಆ ಮಾತು, ಆ ಧೈರ್ಯದ ಮಾತು ನೀನು ಹೇಳಲಿಕ್ಕೆ ಈ ರಾತ್ರಿ ರೆಡಿ ಇದೆಯಾ? ನಾನೀಗ ಹೇಳ್ತೀನಿ, ರಕ್ಷಿಸಲ್ಪಟ್ಟು ಕ್ರೈಸ್ತ ಸಭೆಯಲ್ಲಿದ್ದು ವರ್ಷಿಪ್ ಮಾಡ್ತಾ ಇದೆಯಾ? ಎವ್ರಿ ಸಂಡೇ ಬ್ರೆಡ್ ಮತ್ತು ಕಪ್ಪಲ್ಲಿ ನೀನು ಪಾಲು ಅಂತೆ. ಬ್ರದರ್ ಅಂಡ್ ಚರ್ಚಲ್ಲಿ ಬಿಟ್ಟರೆ ಈ ಕ್ರಮ ಎಲ್ಲೂ ಇಲ್ಲ. ಬ್ರದರ್ ಅಂಡ್ ಚರ್ಚ್ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಮುಖ್ಯ ಕಾರಣ ಬೈಬಲಲ್ಲಿ ಕ್ಲಿಯರ್ ಆಗಿದೆ. ಎವ್ರಿ ಸಂಡೇ ಕರ್ತನ ಒಂದು ಲಾರ್ಡ್ಸ್ ಟೇಬಲ್ ಇದೆ, ಯಾಕಂದ್ರೆ ಆತ ರಿಸರಕ್ಷನ್ ಆದಂಥ ದಿನ. ಸೊ ಎವ್ರಿ ಸಂಡೇ ಒಬ್ಬ ಕ್ರೈಸ್ತನಿಗೆ ಈಸ್ಟರ್ ಸಂಡೇ, ಎವ್ರಿ ಸಂಡೇ ಒಬ್ಬ ಕ್ರೈಸ್ತನಿಗೆ ಗುಡ್ ಫ್ರೈಡೇ. ಅನೇಕ ಕ್ರಿಶ್ಚಿಯನ್ ಬಿಲೀವರ್ ಗುಡ್ ಫ್ರೈಡೇ ಅವರು ಅಲ್ಲ, ಈಸ್ಟರ್ ಸಂಡೇ ಅವರಲ್ಲ, ಸೆವೆಂತ್ ಡೇ ಅಡ್ವಾಂಟಿಸ್ಟ್ ಆಗಿ ಮಧ್ಯದಲ್ಲಿದ್ದಾರೆ. ಅನೇಕರು ಇತ್ತ ಪರಲೋಕದವರು ಅಲ್ಲ, ಭೂಮಿಯಲ್ಲಿಲ್ಲ, ಆಕಾಶದ ಮಧ್ಯದಲ್ಲಿದ್ದಾರೆ. ನೀನಾಗಿದ್ದೀಯಾ? ನಿನ್ನ ಕ್ರಿಶ್ಚಿಯಾನಿಟಿ ಹೇಗಿದೆ? ನಿನ್ನ ಕ್ರೈಸ್ತತ್ವ ಹೇಗಿದೆ? ನಿನ್ನ ಸ್ಪಿರಿಚುಯಾಲಿಟಿ ಹೇಗಿದೆ? ನೀ ಆಶೀರ್ವಾದವ ನಿಧಿಯಾಗುತ್ತಿ ಎಂಬುದಾಗಿ ದೇವರು ಅಬ್ರಹಾಮನನ್ನ ಕರೆಯುವಾಗ ಹೇಳಿದ ಮಾತು ಇವತ್ತು ನಾನು ನೀನು ಕ್ರಿಸ್ತ ನಂಬುವ ಮುಖಾಂತರವಾಗಿ ಅಬ್ರಹಾಮನ ಜನಾಂಗದವರಾಗಿದ್ದೇವೆ. ಗಲಾತ್ಯ 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟದೆ. ಸೊ ಹಾಗಾಗಿ ಅಬ್ರಹಾಮನ ಸಂತತಿಯಾಗಿರುವ ನೀನು, ಅಬ್ರಹಾಮನಿಗೆ ದೇವರು ಏನೆಲ್ಲ ಬ್ಲೆಸ್ ಮಾಡಿದ್ರು ಆ ಬ್ಲೆಸ್ಸಿಂಗ್ ಅನ್ನ ನೀನು ಹೊಂದಿದ್ದಿ. ಸೊ ನೀನು ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿ ಇರ್ಲಿಕ್ಕೆ ಕರೆಯಲ್ಪಟ್ಟಿದ್ದೀಯಾ? ಯಾವ ರೀತಿ ಆಶೀರ್ವಾದ ನನ್ನಿಂದ ಅನೇಕರಿಗೆ ಹೋಗಿದೆ? ಕರ್ತನ ಮುಂದೆ ನಿಲ್ಲುವಾಗ ಯಾವ ಉತ್ತರ ನಾನು ಕೊಡ್ಲಿಕ್ಕಿದೆ? ಚರ್ಚ್ ಕರ್ತನ ಮುಂದೆ ಬರುವಾಗ, ಫ್ಯಾಮಿಲಿ, ಕ್ರೈಸ್ತ ಫ್ಯಾಮಿಲಿ ಕರ್ತನ ಮುಂದೆ ಬರುವಾಗ, ರಿವಾರ್ಡ್ಸ್ಗಾಗಿ ನಿಲ್ಲುವಾಗ ಆತನು ಕೇಳುವ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಏನುಂಟು?
ಬ್ಲೆಸ್ಸಿಂಗ್ಸ್, ಆ ಫ್ರೆಶ್ ವಾಟರ್ ಆತನ ಪ್ರಸನ್ನತೆಯಿಂದ ಹೊರಟು ಅನೇಕರಿಗೆ ಚಾನಲ್ ಆಗಿ ಅದು ನೀರು ಎಲ್ಲೆಲ್ಲಿ ಹರಿಯುತ್ತೋ, ನೋಡಿ ಆ ವಾಕ್ಯ ಗಮನಿಸ್ರಿ, ನೀರು ಎಲ್ಲೆಲ್ಲಿ ಹರಿಯುತ್ತೋ ಅಲ್ಲೆಲ್ಲ ಕೂಡ 9ನೇ ವಚನ, ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವವು, ಮೀನುಗಳು ತಂಡೋಪತಂಡವಾಗಿರುವವು. ಆ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಕೂಡ ಸಿಹಿ ಹೋತು. ನನ್ನ ಪ್ರಿಯರೇ, ನೀರು ಎಲ್ಲೆಲ್ಲಿ ಹರಿಯುತ್ತೋ, ಒಬ್ಬ ಕ್ರೈಸ್ತ ವಿಶ್ವಾಸಿ ಎಲ್ಲೆಲ್ಲಿ ಹೋಗುತ್ತಾನೋ ಅಲ್ಲೆಲ್ಲ ಫ್ರೂಟ್ಫುಲ್ ಲೈಫ್ ಅನ್ನ ಅವನು ಕೊಡುವವನಾಗಿರಬೇಕು. ಹೋಗುವ ಎಲ್ಲ ಕಡೆಗಳಲ್ಲಿ ದೇವರಿಗೆ ಫಲ ಕೊಡುವ ಕ್ರೈಸ್ತ ವಿಶ್ವಾಸಿ ನೀನಾಗಿರು. ಅದನ್ನೇ ಕರ್ತನು ಆ ಯೆರೂಸಲೇಮಿನ ಜಾತ್ರೆಯಲ್ಲಿ ಕೊನೆ ದಿನದಲ್ಲಿ ನಿಂತು ಮಾತನಾಡಿದ್ದು, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಅದು ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತೆ ಎಂಬುದಾಗಿ. ಹಾಗೆ ಹರಿಯಲ್ಪಟ್ಟದ್ದುಂಟ. ಯಾವ ರೀತಿ ಬ್ಲೆಸ್ಸಿಂಗ್ಸ್ಗೆ ನಾನು ಚಾನಲ್ ಆಗಿದ್ದೇನೆ? ಬ್ಲಾಕ್ ಆಗಿದ್ದೀನ ನಾನು ಯಾರಿಗಾದ್ರೂ? ಇಲ್ಲ, ಚಾನಲ್ ಆಗಿದ್ದೀನ. ನನ್ನ ಪ್ರಿಯರೇ, ನೀ ಚಾನಲ್ ಆಗಿ ಇಲ್ಲದಿದ್ದರೂ ಸಹಿತ ಯಾವ ಕ್ರೈಸ್ತನಿಗಾಗಲಿ, ಯಾವ ಕ್ರೈಸ್ತ ಫ್ಯಾಮಿಲಿಗಾಗಲಿ, ಯಾವ ಕ್ರೈಸ್ತ ಚರ್ಚ್ಗಾಗಲಿ ಬ್ಲಾಕ್ ಆಗಿ ಮಾತ್ರ ಇರಬೇಡ. ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ಯಾವುದೂ ಇಲ್ಲ. ನೀ ಬ್ಲೆಸ್ಸಿಂಗ್ ಆಗಿದ್ದೀಯಾ? ಈ ರಾತ್ರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋ ವಿಶ್ವಾಸಿಗಳು ದೇವರಾತ್ಮನಿಂದ ನಡೆಸಲ್ಪಟ್ಟವರಾಗಿ, ದೇವರಾತ್ಮನಲ್ಲಿದ್ದವರಾಗಿ, ದೇವರಾತ್ಮನಿಂದ ನಿಯಂತ್ರಿಸಲ್ಪಟ್ಟವರಾಗಿ ಜೀವಿಸೋದಾದರೆ ಅವರ ಮಾತು, ಅವರ ವಾಕ್, ಅವರ ಲೈಫ್ ಟೋಟಲಿ ಅನೇಕರಿಗೆ ಬ್ಲೆಸ್ಸಿಂಗ್ಸ್ ಆಗಿ ಲೈಕ್ ಶೈನಿಂಗ್ ಲೈಕ್ ಸ್ಟಾರ್ಸ್ ಅಂತ ಹೇಳ್ತಾನೆ ಪಾಲ್ ಫಿಲಿಪಿಯವರಿಗೆ ಬರೆಯುವಾಗ, ಹೊಳೆಯುವ ನಕ್ಷತ್ರಗಳ ಹಾಗೆ. ಸೊ ಎವ್ರಿ ಕ್ರಿಸ್ಮಸ್ ನಲ್ಲಿ ಸ್ಟಾರ್ ಹಾಕೊಳ್ಳಿಕ್ಕಲ್ಲ ಬೈಬಲ್ ನಮಗೆ ಹೇಳಿರೋದು. ಸೊ ಸ್ಟಾರ್ ನೀನು ಮತ್ತು ನಾನೇ. ಕತ್ತಲೆಯ ಜನ ನಿನ್ನಲ್ಲಿರುವ ಬೆಳಕನ್ನು ನೋಡಿ ಕ್ರಿಸ್ತನ ಬಳಿಗೆ ಅವರು ಬರಬೇಕು. ಸೊ ನೀನು ಸ್ಟಾರ್ ಆಗಿ ನಿನ್ನ ಲೈಫ್ ಇರಲಿ ಎಂಬುದಾಗಿ ಬೈಬಲ್ ಹೇಳುತ್ತೆ. ಹಾಗೆ ನನ್ನ ಜೀವಿತ ಇದೆಯಾ? ನೀರು ಓವರ್ಫ್ಲೋ ಆಯಿತು, ಓವರ್ಫ್ಲೋ ಆಗಿದೆ. ಏನದು ಓವರ್ಫ್ಲೋ? ಬೆನಿಫಿಟ್ ಟು ಅದರ್ಸ್. ಯಾವಾಗ ಓವರ್ಫ್ಲೋ ಆಗುತ್ತೋ, ಬ್ಲೆಸ್ಸಿಂಗ್ಸ್ ಏರಳವಾದಾಗ ನೀನಾಗಿ ಇಟ್ಟುಕೊಳ್ಳಬೇಡ, ನೀನು ಅನೇಕರಿಗೆ ಕೊಡುವ ವಿಶ್ವಾಸಿ ನೀನಾಗಿರೋ. ವಾಸ್ 11 ಗಮನಿಸ್ರಿ, ಬಹಳ ಪ್ರಾಮುಖ್ಯವಾಗಿ ಗಮನಿಸರಿ. 11ನೇ ವಚನ. ಆದರೆ ನೋಡಿ, ಬೈಬಲ್ ಲ್ಯಾಂಗ್ವೇಜ್ ಅಲ್ಲಿ ಯಾವಾಗಲೂ ಗಮನಿಸರಿ, ಬಟ್ ಅಂತ ಬರೋದಾದ್ರೆ ಸಮಥಿಂಗ್ ಈಸ್ ದೇರ್. ಆದರೆ ಅದರ ಸುತ್ತಣ ಜವುಗು ನೆಲವೋ ಸವಳು ಹೊಂಡಗಳು ಸಿಹಿಯಾಗುವುದಿಲ್ಲ, ಅವು ಉಪ್ಪಿನ ಗಣಿಯಾಗುವವು. ಎಲ್ಲ ಕಡೆ ಬ್ಲೆಸ್ಸಿಂಗ್ಸ್ ಇದೆ, ಆದರೆ ಬ್ಲೆಸ್ಸಿಂಗ್ ಇಲ್ಲದ ಕೆಲವು ಸ್ಥಳ ಇದೆ. ಹುಬ್ಳಿಯಲ್ಲಿ ಯಾವ ಏರಿಯಾದಲ್ಲಿ ಬ್ಲೆಸ್ಸಿಂಗ್ಸ್ ಇಲ್ಲ? ಕರ್ನಾಟಕದಲ್ಲಿ ಯಾವ ಪ್ರದೇಶದಲ್ಲಿ ಬ್ಲೆಸ್ಸಿಂಗ್ಸ್ ಇಲ್ಲ? ಕ್ರಿಸ್ತನನ್ನು ತಿರಸ್ಕರಿಸುವ, ಕ್ರಿಸ್ತನು ನಮಗೆ ಬೇಡ ಎಂಬುದಾಗಿ ಹೇಳುವಂಥ, ಕ್ರಿಸ್ತನ ಜೀವಿತ ನಮಗೆ ಬೇಡ ಅನ್ನುವಂಥ ಅನೇಕರು ಇವತ್ತು ಸೊಸೈಟಿಲಿದ್ದಾರೆ. ಆ ಜನ ಆಶೀರ್ವಾದಕ್ಕಾಗಿ ಪ್ರಯತ್ನಿಸ್ತಾರೆ, ಆದರೆ ಅಂತ್ಯದಲ್ಲಿ ಅವರು ಎಂಟಿ ವೆಸಲ್ ಆಗಿ ನಿಲ್ಲಿಕ್ಕಿದ್ದಾರೆ. ಈ ನೀರು ಈ ಪ್ರದೇಶವನ್ನು ಆಶೀರ್ವದಿಸಲಿಲ್ಲ. ಕಾರಣ, ಅವರಿಗೆ ಆ ನೀರಿನ ಅಗತ್ಯತೆ ಇರಲಿಲ್ಲ. ಅಗತ್ಯತೆ ಇಲ್ಲದ ಅನೇಕರು ಇವತ್ತು ಇದ್ದಾರೆ. ಆದರೆ ನೀನು ಮತ್ತು ನಾನು, ಲಿವಿಂಗ್ ವಾಟರ್ ನಮ್ಮಲ್ಲಿದೆ. ಬರೆಯಲ್ಪಟ್ಟ ದೇವರ ವಾಕ್ಯ ಲಿವಿಂಗ್ ವಾಟರ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಸೊ ಲಿವಿಂಗ್ ವಾಟರ್ ಅದು ಬರ್ತಾ ಇದೆ, ನಮಗೆ ಪ್ರತಿದಿನ ಸಿಗ್ತಾ ಇದೆ. ಎಲ್ಲಿ? ಅದು ಕಲ್ವಾರಿಯಿಂದ ಪ್ರಾರಂಭವಾದದ್ದು. ಆತ ನಿನಗೋಸ್ಕರವಾಗಿ, ನನಗೋಸ್ಕರವಾಗಿ
ನಾವು ಅಸಕ್ತರಾಗಿದ್ದಾಗ, ನಾವು ಪಾಪಿಗಳಾಗಿದ್ದಾಗ, ನಾವು ಅಯೋಗ್ಯರಾಗಿದ್ದಾಗ ಆತ ನನ್ನನ್ನು ಪ್ರೀತಿ ಮಾಡಿ ಪರಲೋಕದ ಮಹಿಮೆಯನ್ನು ಬಿಟ್ಟು ದಾಸನಾಗಿ ಬಂದು ಕಲ್ವಾರಿ ಶಿಲುಬೆಯಲ್ಲಿ ಕ್ರೂಚಿತನಾದ, ಅವಮಾನಕ್ಕೆ ಗುರಿಯಾದ ಆ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮುಖಾಂತರವಾಗಿ ಇವತ್ತು ಬ್ಲೆಸ್ಸಿಂಗ್ಸ್ ಅರಿಯಲ್ಪಡ್ತಾ ಉಂಟು. ಅದನ್ನು ನೀನು ಮತ್ತು ನಾನು ಹೊಂದಿದ್ದೇನೆ. ಅದನ್ನು ಹೊಂದಿ ಓವರ್ಫ್ಲೋ ಆಗುತ್ತಿರುವಂತ ಕ್ರೈಸ್ತರಾದ ನಮ್ಮಲ್ಲಿ ಅನೇಕರಿಗೆ ಅದು ಪ್ರಯೋಜನವಾಗುವ ಹಾಗೆ ಚಾನಲ್ ಆಫ್ ಬ್ಲೆಸ್ಸಿಂಗ್ಸ್ ಆಗಿ ನಾವಿದ್ದೀವೋ, ನಿಜವಾದ ರಿವೈವಲ್ ಇದೆ. ದೇವರು ಹಾಗೆ ಬ್ಲೆಸ್ಸಿಂಗ್ಸ್ನ ಚಾನಲ್ ಆಗಿರುವ ಹಾಗೆ ನಮ್ಮನ್ನು ನಡೆಸಲಿ. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.